ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಇಂಡಿಯನ್ ಪಾಲಿಟಿ ಬೈ MIS ಕನ್ನಡ. ಎಸ್, 2 ದಿನದಿಂದ ವಿಡಿಯೋ ಹಾಕಿಲ್ಲ. ಐ ಆಮ್ ರಿಯಲಿ ಸಾರಿ. ಹೆಲ್ತ್ ಅಪ್ಸೆಟ್ ಆಗಿತ್ತು, ಗಂಟ್ಲು ಕೂಡ ಕೆಟ್ಟೋಗಿತ್ತು. ಸೊ ಎಷ್ಟು ಟ್ರೈ ಮಾಡಿದ್ರು ಕೂಡ ವಿಡಿಯೋ ರೆಕಾರ್ಡ್ ಆಗ್ತಾ ಇರಲಿಲ್ಲ. ಅದಕ್ಕೆ 2 ದಿನ ಬ್ರೇಕ್ ತೊಗೊಂಡಿದ್ದೆ. ಸಾರಿ ಫಾರ್ ದ್ಯಾಟ್. ಸೊ ಎಸ್, ತುಂಬ ಜನ ಟೆಲಿಗ್ರಾಮಲ್ಲಿ ಮೆಸೇಜ್ ಆಗ್ತಾ ಇದ್ದೀರಾ, ಸರ್ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ರಿಲೀಸ್ ಆಗಿದೆ, ವಿಡಿಯೋ ಮಾಡಿ ಅಂತ. ವೆರಿ ಸೂನ್ ಐ ವಿಲ್ ಅಪ್ಲೋಡ್ ಅ ವೆರಿ ಡೀಟೇಲ್ಡ್ ವಿಡಿಯೋ ಆ್ಯಸ್ ಪರ್ UPSC ಕನ್ಸ್ಟೆಂಟ್. UPSCಗೆ ಯಾವ ಥರ ಬೇಕೋ ಆ ಥರ ಮಾಡಿಫೈ ಮಾಡಿ ಎಕನಾಮಿಕ್ ಸರ್ವೆ ಆ್ಯಂಡ್ ಡೆಫಿನೆಟ್ಲಿ ಬಜೆಟ್ ಮೇಲೆ ವಿಡಿಯೋ ಹಾಕ್ತೇನೆ. ಬಟ್ ನಾವು ಲೆಟ್ಸ್ ಕಂಟಿನ್ಯೂ ವಿತ್ ಇಂಡಿಯನ್ ಪಾಲಿಟಿ. ಈ ವಿಡಿಯೋದಲ್ಲಿ ನಾನು ಪಾಲಿಟಿ ಮೇಲೆ ಫೋಕಸ್ ಕೊಡ್ತಾ ಇದ್ದೇನೆ. ಆ್ಯಂಡ್ ನಾವು ಬಿಫೋರ್ ಐ ಗೋ ಫಾರ್ವರ್ಡ್, ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ನೀವು ಎಷ್ಟು ಜನ ರಿವೈಸ್ ಮಾಡ್ತಿದ್ದೀರೋ ಇಲ್ಲ ನಂಗೆ ಗೊತ್ತಿಲ್ಲ. ಐ ಗಿವ್ ಎ ಕ್ವಿಕ್ ರಿವಿಷನ್. ನಾವು ಏನೇನು ಮಾಡಿದ್ದೇವೆ ಅಂತ ನೋಡಿ. ಆರ್ಟಿಕಲ್ 1 ಸೇಸ್ ದ್ಯಾಟ್ ಇಂಡಿಯಾ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಗೊತ್ತಿದೆ ಅಲ್ವಾ? ನಮ್ಮ ಭಾರತದ ಒಂದು ಒಕ್ಕೂಟ ಬಗ್ಗೆ ಆರ್ಟಿಕಲ್ 1 ಡಿಫೈನ್ ಮಾಡುತ್ತೆ. ಕ್ವಿಕ್ ರಿವಿಷನ್, ಬೇಡ ಅಂದರೆ ವಿಡಿಯೋ ಫಾರ್ವರ್ಡ್ ಮಾಡಿ. ಆರ್ಟಿಕಲ್ 2 ಸ್ಟೇಟ್ಸ್ ದ್ಯಾಟ್ ಹೌ ವಿ ಕ್ಯಾನ್ ಎಕ್ವೈರ್ ಫಾರಿನ್ ಟೆರಿಟರಿ. ಅಂದರೆ ನಮ್ಮ ಭಾರತದಲ್ಲಿ ಇರದೇ ಇರುವಂಥ ದೇಶನ ಒಳಗೆ ಹೆಂಗೆ ತಗೊಳ್ಳೋದಂತ, ಭಾರತದಲ್ಲಿ ಇರದೇ ಇರುವಂಥ ಒಂದು ಊರನ್ನ, ರಾಜ್ಯನ, ಸ್ಟೇಟ್ನ, ದೇಶನ ನಮ್ಮ ಭಾರತದ ಒಳಗೆ ಹೇಗೆ ಸೇರಿಸ್ಕೊಳ್ಳೋದಂತ ಆರ್ಟಿಕಲ್ 2 ಹೇಳುತ್ತೆ. ಆರ್ಟಿಕಲ್ 3 ಟಾಕ್ಸ್ ಅಬೌಟ್ ರಿಆರ್ಗನೈಸೇಷನ್ ಆಫ್ ಎಕ್ಸಿಸ್ಟಿಂಗ್ ಟೆರಿಟರಿ. ಸಿಂಪಲ್ ವರ್ಡ್ಸಲ್ಲಿ ಬರೀತಾ ಇದ್ದೇನೆ, ಡೆಪ್ತಾಗಿ ಬರೀತಿಲ್ಲ. ಎಕ್ಸಿಸ್ಟಿಂಗ್ ಟೆರಿಟರಿ ಅಂದರೆ ನಮ್ಮ ಭಾರತದ ಒಕ್ಕೂಟದಲ್ಲಿ ಇರುವಂಥ ಒಳಗಡೆ ಇರುವಂಥ ರಾಜ್ಯಗಳನ್ನ ಹೇಗೆ ಹೊಸ ರಾಜ್ಯ ಸೃಷ್ಟಿ ಮಾಡ್ಬೋದು, ಇರೋ ರಾಜ್ಯನ ಸ್ಪ್ಲಿಟ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆ್ಯಂಡ್ ಆರ್ಟಿಕಲ್ 4 ಕ್ಲಿಯರ್ಲಿ ಸೇಸ್ ದಟ್ ಆಲ್ ದ ಬಿಲ್ಸ್ ದಟ್ ಆರ್ ಪಾಸ್ಡ್ ಬೈ ಆರ್ಟಿಕಲ್ 3 ಆರ್ ಡನ್ ಯೂಸಿಂಗ್ ಸಿಂಪಲ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇಟ್ ಪ್ರೊಟೆಕ್ಟ್ಸ್ ದ ಬಿಲ್ ಪಾಸ್ಡ್ ಯೂಸಿಂಗ್ ಸಿಂಪಲ್ ಮೆಜಾರಿಟಿ. ದಿಸ್ ಈಸ್ ಆರ್ಟಿಕಲ್ 1 to 4. ಇದಾದಮೇಲೆ ನಾವು ಆರ್ಟಿಕಲ್ 5 ಇಂದ 11ವರೆಗೂ ಕವರ್ ಮಾಡಿಲ್ಲ, ನನಗೆ ಗೊತ್ತಿದೆ, ಬಿಕಾಸ್ ಇದು ಸಿಟಿಸನ್ಶಿಪ್ಪಲ್ಲಿ ಬರುತ್ತೆ. ಐ ಹ್ಯಾವ್ ನಾಟ್ ಡನ್ ಇಟ್. ಆರ್ಟಿಕಲ್ 12 ಸೇಸ್ ದ ಡೆಫಿನೇಷನ್ ಆಫ್ ದ ಸ್ಟೇಟ್. ಆರ್ಟಿಕಲ್ 5 to 11 ಬಗ್ಗೆ ಮಾಡ್ತೇನೆ. ಆರ್ಟಿಕಲ್ 12 ಸ್ಟೇಟ್ಸ್ ಡೆಫಿನೇಷನ್ ಆಫ್ ದ ಸ್ಟೇಟ್ ಅಂದರೆ ಏನು ಅಂತ ಡಿಫೈನ್ ಮಾಡುತ್ತೆ. ಆರ್ಟಿಕಲ್ 13 ಏನು ಹೇಳುತ್ತೆ? ಎನಿಥಿಂಗ್ ದಟ್ ವೈಲೇಟ್ಸ್ ದ ಫಂಡಮೆಂಟಲ್ ರೈಟ್. ಗವರ್ನಮೆಂಟ್ ತಗೊಳ್ಳುವಂಥ ಬಿಲ್ ಆಗಿರ್ಬೋದು, ಅಮೆಂಡ್ಮೆಂಟ್ ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಎನಿಥಿಂಗ್ that is violating the fundamental rights will be dismantled. ಇದಕ್ಕೇನಂತಾರೆ? ಡಾಕ್ಟ್ರೈನ್ ಆಫ್ ಜುಡಿಷಿಯಲ್ ರಿವ್ಯೂ. ದ ಕೋರ್ಟ್ ಕ್ಯಾನ್ ಚೆಕ್ ದ ಆರ್ಡರ್, ಆಲ್ಸೋ ಸಿವಿಯರಬಿಲಿಟಿ ಅಂತ ಕರೀತಾರೆ. ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ, ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ. ಇದಾದಮೇಲೆ ಆರ್ಟಿಕಲ್ 14 ಏನಿದೆ? ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಆರ್ ಆಲ್ಸೋ ನೌನ್ ಆಸ್ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಹೇಳಿದ್ದೆ. ಆರ್ಟಿಕಲ್ 15 ಏನು ಹೇಳುತ್ತೆ? ನೋ ಡಿಸ್ಕ್ರಿಮಿನೇಷನ್ ಅಂತ ಹೇಳುತ್ತೆ. ಆರ್ಟಿಕಲ್ 15 ಭೇದ ಭಾವ ಮಾಡೋ ಹಾಗಿಲ್ಲ ಅನ್ನತ್ತೆ. ಆನ್ ದ ಗ್ರೌಂಡ್ಸ್ ಆಫ್ ವಾಟ್? ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್. ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಅಂತ ಹೇಳಿದ್ದೆ. ಆರ್ಟಿಕಲ್ 16 ಏನು ಹೇಳುತ್ತೆ? ಈಕ್ವಲ್ ಅಪಾರ್ಚುನಿಟಿ ಅಂತ ಹೇಳುತ್ತೆ. ಈಕ್ವಲ್ ಅಪಾರ್ಚುನಿಟಿ ಫಾರ್ ವಾಟ್? ಈಕ್ವಲ್ ಅಪಾರ್ಚುನಿಟಿ ಫಾರ್ ಎಂಪ್ಲಾಯ್ಮೆಂಟ್, ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಗವರ್ನಮೆಂಟ್ ಜಾಬ್ಸ್ಗೆ ಈಕ್ವಲ್ ಅಪಾರ್ಚುನಿಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಈಕ್ವಲ್ ಅಪಾರ್ಚುನಿಟಿ. ಆರ್ಟಿಕಲ್ 17 ಏನು ಹೇಳುತ್ತೆ? ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ಹೇಳುತ್ತೆ. ಭೇದ ಮುಟ್ಟದೇ ಇರುವಂಥ ಏನೋ ಹೇಳ್ತಾರಲ್ಲ, ST SC ಮುಟ್ಟಬಾರ್ದು, ಅದು ಇದು ಅದೆಲ್ಲ ಇಲ್ಲ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಇನ್ ಆಲ್ ದ ಫಾರ್ಮ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಆರ್ಟಿಕಲ್ 18 ಸೇಸ್ ದಟ್ ಅಬಾಲಿಷನ್ ಆಫ್ ಟೈಟಲ್ಸ್. ಆಯಿತಾ? ದಿಸ್ ಈಸ್ ರೈಟ್ ಟು ಈಕ್ವಾಲಿಟಿ. ಇದಾದಮೇಲೆ ಬಂದಿದೆ ಆರ್ಟಿಕಲ್ 19ಗೆ ರೈಟ್ ಟು ಫ್ರೀಡಮಲ್ಲಿ. ಆರ್ಟಿಕಲ್ 19 clause 1 ಸೇಸ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಈಸ್ ಅಲೌಡ್. ಆರ್ಟಿಕಲ್ 1 clause 2 ಸೇಸ್ ಯು ಕ್ಯಾನ್ ಅಸೆಂಬಲ್ ಪೀಸ್ಫುಲಿ ಅಂತ ಹೇಳ್ತಾರೆ. ಆರ್ಟಿಕಲ್ 3 ಸೇಸ್ ಯು ಕ್ಯಾನ್ ಫಾರ್ಮ್ ಅನ್ ಯೂನಿಯನ್ ಆರ್ ಸೊಸೈಟಿ ಅಂತ ಹೇಳ್ತಾರೆ. ಆರ್ಟಿಕಲ್ 4 ಸೇಸ್ ದಟ್ ಯು ಕ್ಯಾನ್ ಮೂವ್ ಫ್ರೀಲಿ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಆರ್ಟಿಕಲ್ 5 ಸ್ಟೇಟ್ಸ್ ದಟ್ ಯು ಕ್ಯಾನ್ ಸೆಟಲ್ ಎನಿವೇರ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಸೆಟಲ್ ಕೂಡ ಆಗ್ಬೋದು ಅಂತ. ಆರ್ಟಿಕಲ್ 19 clause 1 clause F or 6. ಆರ್ಟಿಕಲ್ 19 clause 1 clause F ಅಂತ ಕೂಡ ಕರಿಬೋದು, ಇಫ್ ಯು ನೇಮ್ ಇಟ್ ಆಸ್ ABCDEF. ಆರ್ಟಿಕಲ್ 19 clause 1 clause F ಏನಿರುತ್ತೆ? ರೈಟ್ ಟು ಪ್ರಾಪರ್ಟಿ ಅಂತ ಇತ್ತು, ನೀವು ಜಾಯ್ಜಾತ್ ಪ್ರಾಪರ್ಟಿನ ಮಾಡ್ಕೋಬೋದಂತ. ದಿಸ್ ಇಸ್ ನಾಟ್ ದೇರ್ ನೌ, ಇದನ್ನು ತೆಗೆದಾಕಿದ್ದಾರೆ. ಆರ್ಟಿಕಲ್ 6 ಆಯ್ತಲ್ಲ. ಆರ್ಟಿಕಲ್ 7 ಏನು ಹೇಳುತ್ತೆ? ಎಂಪ್ಲಾಯ್ಮೆಂಟ್. ಯು ಹ್ಯಾವ್ ದ ಅಪಾರ್ಚುನಿಟಿ ಬಿ ಎಂಪ್ಲಾಯ್ಡ್. ನೀವು ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಯು ಕ್ಯಾನ್ ಎಂಪ್ಲಾಯ್ ಬಿ ಎನಿ ಬ್ಯಾಡ್ ಅಂತ. ಕರೆಕ್ಟ್ ತಾನೆ? ಇದಾದಮೇಲೆ ಏನಾಯಿತು? ಆರ್ಟಿಕಲ್ 19 ಆಯಿತಾ? ಆರ್ಟಿಕಲ್ 20ಗೆ ಬನ್ನಿ. ವಾಟ್ ಡಸ್ ಆರ್ಟಿಕಲ್ 20 ಟಾಕ್ ಅಬೌಟ್? One second. Yeah. Article 20 talks about what? Conviction. ನೆನಪಿದೆಯಾ? Article 20 says Article 20 says protection in case of conviction of officers. Conviction of offenses. ಸ್ಪೆಲ್ಲಿಂಗ್ ಬಗ್ಗೆ ಟೆನ್ಷನ್ ತಗೋಬೇಡಿ, ಜಸ್ಟ್ ಹೇಳೋದು ಕೇಳಿ. ಪ್ರೊಟೆಕ್ಷನ್ ಇನ್ ಕೇಸ್ ಆಫ್ ಕನ್ವಿಕ್ಷನ್. ಕನ್ವಿಕ್ಷನ್ ಅಂದ್ರೇನು? ನೀವು ಅರೆಸ್ಟ್ ಆಗಿ ಕೋರ್ಟ್ ನಿಮ್ಮನ್ನು ದೋಷಿ, ಕ್ರಿಮಿನಲ್ ಅಂತ ಡಿಕ್ಲೇರ್ ಮಾಡಿದ್ರೆ, ಹೌದು ಇವನು ತಪ್ಪು ಮಾಡಿದ್ದಾನಂತ ಒಪ್ಕೊಂಡ್ರೆ, ಕೋರ್ಟ್ ಜಜ್ಮೆಂಟ್ ಕೊಟ್ಟರೆ, ಅವಾಗ ಯು ಆರ್ ಕನ್ವಿಕ್ಟೆಡ್. ಅದಕ್ಕಿಂತ ಮೊದಲು ಯು ಆರ್ ಅ ಸಸ್ಪೆಕ್ಟ್ ಅಂದರೆ ಅರೆಸ್ಟ್ ಮಾಡಿದ್ದಾರೆ, ಇನ್ನು ಕೇಸ್ ಫೈಲ್ ಆಗಿದೆ ಬಟ್ ತೀರ್ಪು ಬಂದಿಲ್ಲ, ಯು ಆರ್ ಜಸ್ಟ್ ಎ ಸಸ್ಪೆಕ್ಟ್.
ತೀರ್ಪು ಬಂತು, ನೀವು ತಪ್ಪು ಮಾಡಿದಂತ ಪ್ರೂವ್ ಆದರೆ ಕನ್ವಿಕ್ಷನ್. ಇದರಲ್ಲಿ ಏನಿದೆ 3 ಆರ್ಟಿಕಲ್ ಬರುತ್ತೆ. ಆರ್ಟಿಕಲ್ ಎ ಏನು ಹೇಳುತ್ತೆ, ನೀವು ಅರೆಸ್ಟ್ ಆದಾಗ ನಮ್ಮ ಭೂಮಿ ಮೇಲೆ ಯಾವ ಲಾ ಇತ್ತೋ ಅದ್ರ ಮೇಲೇ ನಿಮಗೆ ತೀರ್ಪು ಸಿಗುತ್ತೆ. ಆರ್ಟಿಕಲ್ ಬಿ, ಡಬಲ್ ಜೆಪಾರ್ಡಿ, ಒಂದೇ ತಪ್ಪಿಗೆ 2 ಸಲ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ 3ನೇದು ನೋ ಇನ್ಕ್ರಿಮಿನೇಷನ್, ಅಂದರೆ ನಿಮಗೆ ನಿಮ್ಮ ವಿರುದ್ಧ ನೀವೇ, ನೋ ಸೆಲ್ಫ್ ಇನ್ಕ್ರಿಮಿನೇಷನ್, ನಿಮ್ಮ ವಿರುದ್ಧ ನೀವೇ ಸಾಕ್ಷಿ ಕೊಡೋ ಹಂಗಿಲ್ಲ ಅಂತ ಹೇಳ್ತಾರೆ. ಇದಾದಮೇಲೆ ಆರ್ಟಿಕಲ್ 20 ಆದಮೇಲೆ ನಾವು ಮಾತಾಡಿದ ನೆಕ್ಸ್ಟ್ ಆರ್ಟಿಕಲ್ ಯಾವುದು, ಆರ್ಟಿಕಲ್ 21, ವಿಚ್ ಈಸ್ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ. ನಿಮ್ಮ ಪ್ರಾಣದ ಮೇಲೆ ಕೂಡ ನಿಮಗೆ ಪ್ರೊಟೆಕ್ಷನ್ ಇದೆ. ಆರ್ಟಿಕಲ್ 21 ಇಸ್ ಪ್ರೊಟೆಕ್ಷನ್ ಆಫ್ ಲೈಫ್. ನೀವು ಸೂಸೈಡ್ ಮಾಡ್ಕೊಳ್ಳೋ ಹಾಗೂ ಇಲ್ಲ, ಇನ್ನೊಬ್ಬ ನಿಮ್ಮನ್ನು ಹೊಡೆದಾಕಂಗೂ ಇಲ್ಲ, ನೀವು ಇನ್ನೊಬ್ಬರನ್ನ ಕೊಲೆ ಮಾಡೋ ಹಾಗಿಲ್ಲ. ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ ಹೇಳಿದ್ದಲ್ವಾ, ರೈಟ್ ಟು ಲೈಫ್, ರೈಟ್ ಟು ಪ್ರೈವಸಿ, ರೈಟ್ ಟು ಇನ್ಫಾರ್ಮೇಷನ್, ಇದೆಲ್ಲ ಬರುತ್ತೆ ಆಯಿತಾ. ಆ್ಯಂಡ್ ನಾವು ಆರ್ಟಿಕಲ್ 21ನಲ್ಲಿ ಇನ್ನೊಂದು ಸಬ್ ಕ್ಲಾಸ್ ಬರುತ್ತೆ. ನಾವು ಲೆಟ್ ಮಿ ಸ್ಟಾರ್ಟ್. ಇವತ್ತಿನ ಕ್ಲಾಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟಾರ್ಟ್. ಆರ್ಟಿಕಲ್ 21 ಕ್ಲಾಸ್ ಎ ಅಂತ ಒಂದು ಅಮೆಂಡ್ಮೆಂಟ್ ಇದೆ, ಚಿಕ್ಕ ಬಿಲ್ ಇದೆ. ದಿಸ್ ಸೇಸ್ ದ್ಯಾಟ್ ಫ್ರೀ ಆ್ಯಂಡ್ ಬರ್ಕೊಳ್ಳಿ ಇವಾಗಿಂದ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್. ಮಕ್ಕಳಿಗೆ ಉಚಿತವಾಗಿ ಹಾಗೂ ಕಡ್ಡಾಯವಾದ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕಂತ ಹೇಳುತ್ತೆ. ಎನಿ ಚೈಲ್ಡ್ ಫ್ರಮ್ ದ ಏಜ್ ಆಫ್ 6 to 14, 6 ವರ್ಷದ ಮಗುವಿಂದ 14 ವರ್ಷದ ಮಗುವರೆಗೂ ಅವರಿಗೆ ಫ್ರೀ ಆ್ಯಂಡ್ ಫೇರ್ ಎಜುಕೇಷನ್ ಕೊಡಲೇಬೇಕಂತ ಗೌರ್ಮೆಂಟ್ ಹೇಳುತ್ತೆ. ದಿಸ್ ಇಸ್ ಆರ್ಟಿಕಲ್ 21A, ವಿಚ್ ಸ್ಟೇಟ್ಸ್ ದ್ಯಾಟ್ ಚಿಲ್ಡ್ರನ್ ಶುಡ್ ಗೆಟ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಇನ್ ಇಂಡಿಯಾ. ಯಾಕಂದರೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಮಗು ಕಲ್ತ್ರೇನೆ ಒಬ್ಬ ಪ್ರಜೆ ಆಗ್ತಾನೆ. ಅರ್ಥ ಆಗ್ತದೆ? ಉತ್ತಮ ಪ್ರಜೆ ಆಗಬೇಕಾದ್ರೆ ಒಂದು ಮಗು ಚೆನ್ನಾಗಿ ಕಲಿಬೇಕು. ಆ ಪ್ರಜೆಗೆ ಒಳ್ಳೆ ನಾಲೆಜ್, ಒಳ್ಳೆ ಎಜುಕೇಷನ್ ಇದ್ದರೆ ಅವ್ನು ಹೋಗ್ತಾ ಒಳ್ಳೆ ಲೀಡರ್ ಆಗ್ತಾನೆ. ಒಳ್ಳೆ ಇಂಜಿನಿಯರ್ ಆಗ್ಬೋದು, ಒಳ್ಳೆ ಡಾಕ್ಟರ್ ಆಗ್ಬೋದು, ಒಬ್ಬ ಜಡ್ಜ್ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, IFS, IRS, ಏನು ಬೇಕಾದರೂ ಆಗ್ಬೋದು. ಬಟ್ ಒಬ್ಬ ಮಗುವಿನ ಎಜುಕೇಷನ್, ಅವನ ಬೇಸಿಕ್ ನೀಡೇ ನಾವು ಕಿತ್ಕೊಂಡ್ರೆ, ನೀವು ನೋಡ್ಬೋದು ನಮ್ಮ ದೇಶದಲ್ಲಿ ಯು ಕ್ಯಾನ್ ಸಿ ವಾಟ್ ಆರ್ ದ ಸಿಚುವೇಶನ್ಸ್. ಒಂದು ಬಿಲ್ಡಿಂಗ್ ಕಟ್ತಿರ್ತಾರೆ, ಅವರೆಲ್ಲ ತಮ್ಮ ಮಕ್ಕಳನ್ನ ಅಲ್ಲೇ ಕರ್ಕೊಬರ್ತಿರ್ತಾರೆ. ದಿಸ್ ಥಿಂಗ್ ಶುಡ್ ನಾಟ್ ಹ್ಯಾಪನ್. ಸೊ ಆರ್ಟಿಕಲ್ 21 ಗಿವ್ಸ್ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ದ್ಯಾಟ್ ಮಕ್ಕಳಿಗೆ ಫ್ರೀ ಆ್ಯಂಡ್ ಫೇರ್ ಎಜುಕೇಷನ್ನ ಕೊಡಲೇಬೇಕಂತ ಹೇಳ್ತಾರೆ. ಓಕೆ, ಇಷ್ಟು ಅರ್ಥ ಆಗಿದ್ರೆ ಲೆಟ್ಸ್ ಕಮ್ ಟು ಟುಡೇಸ್ ಡಿಸ್ಕಷನ್. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಆರ್ಟಿಕಲ್ 21 ಈಸ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 21A ಈಸ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್. ಇದೆಲ್ಲ ಆದರೆ ಇವತ್ತು ನಾನು ಮಾತಾಡ್ತಿರುವಂಥ ಆರ್ಟಿಕಲ್ಸ್ ಏನಿದೆ, ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 22 ವೆರಿ ಇಂಪಾರ್ಟೆಂಟ್. ಇದು ಆರ್ಟಿಕಲ್ 22 ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್. ನೋಡಿ, ಅರೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಆರ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರೀತಾರೆ. ಸೊ ಇವತ್ತು ಈ ಟಾಪಿಕ್ ಮೇಲೆ ತುಂಬ ಡೆಪ್ತಾಗಿ ಮಾತಾಡಬೇಕು ನಾವು. ನೋಡಿ, ಈ ವಿಡಿಯೋನ ನೋಡ್ತಿರ್ಬೇಕಾದ್ರೆ ಮೊದಲೇ ಹೇಳ್ತಾ ಇದ್ದಾನೆ, ನಿಮ್ಮ ಹತ್ರ ಪರ್ಸ್ನಲ್ ಒಪಿನಿಯನ್ಸ್ ಇದ್ದರೆ ಬಿಟ್ಬಿಡಿ. ವೆನ್ ಯು ಆರ್ ಸೀಯಿಂಗ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ಯು ಶುಡ್ ಥಿಂಕ್ ಆಸ್ ಅ ಡಿಪ್ಲೊಮ್ಯಾಟ್ ಆಗಿ ಥಿಂಕ್ ಮಾಡಬೇಕು. ಇವಾಗ ನೋಡಿ, ನಾನು ಮುಂದೆ ಇದ್ರ ಬಗ್ಗೆ ಇನ್ ಡೆಪ್ತಾಗಿ ಮಾತಾಡೋಕ್ಕಿಂತ ಮುಂಚೆ ಮತ್ತೆ ಹೇಳ್ತಾ ಇದ್ದಾನೆ, ನೀವು ಯಾರನ್ನೂ ಸಪೋರ್ಟ್ ಮಾಡೋ ಹಾಗಿಲ್ಲ, ಯಾರನ್ನೂ ಅಪೋಸ್ ಮಾಡೋ ಹಾಗಿಲ್ಲ. ಯು ಶುಡ್ ಬಿ ಅ ಹ್ಯೂಮನ್ ಬೀಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಆರ್ಟಿಕಲ್ಸ್. ಆ್ಯಂಡ್ ಸಿಕ್ಕಾಪಟ್ಟೆ ಕಾನ್ಸ್ಟೆಂಟ್ ಆಗಿ ಸಮಾಧಾನವಾಗಿ ಕೇಳಬೇಕು. ಯಾಕಂದರೆ ನನಗೆ ಗೊತ್ತಿದೆ, ಉಕ್ರೋಶ ಬರ್ತಿರತ್ತೆ, ಅದನ್ನೆಲ್ಲ ಸೈಡ್ ಇಟ್ಟು ಕೇಳಬೇಕು. ಬಿಕಾಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಐ ಆಮ್ ಟಾಕಿಂಗ್ ಅಬೌಟ್ ದ ರೈಟ್ಸ್ ಆಫ್ ಅ ಪರ್ಸನ್ ಹೂ ಈಸ್ ಅರೆಸ್ಟೆಡ್ ಆರ್ ಡಿಟೇನ್ಡ್. ದ ಮೂಮೆಂಟ್ ಸಮನ್ ಈಸ್ ಅರೆಸ್ಟೆಡ್ ಡಸಂಟ್ ಮೇಕ್ ಹಿಮ್ ಅ ಕ್ರಿಮಿನಲ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಶಾಂತಿಯಿಂದ, ತಾಳ್ಮೆಯಿಂದ ಕೇಳಿ. ಇವತ್ತು ನಾವು ಫುಲ್ ಆರ್ಟಿಕಲ್ 22ನ ಡೆಪ್ತಾಗಿ ಕವರ್ ಮಾಡ್ತಾ ಇದ್ದೇವೆ. ಆ್ಯಂಡ್ ದಿಸ್ ಆರ್ಟಿಕಲ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮೆನಿ ಆಸ್ಪೆಕ್ಟ್ಸ್. ಸೊಸೈಟಿ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್, ನಿಮ್ಮ ಪರ್ಸ್ಪೆಕ್ಟಿವ್. ನಾಳೆ ನೀವು ಅರೆಸ್ಟ್ ಆದರೆ ನಿಮಗಿರುವಂಥ ಹಕ್ಕುಗಳು ಏನಂತ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಬನ್ನಿ ಶುರು ಮಾಡೋಣ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ನಮಗೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಅಂತ ಏನಿದೆ. ಫಸ್ಟ್ ಅರೆಸ್ಟ್ ಅಂದರೆ ಏನು, ಡಿಟೆನ್ಷನ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ಅರೆಸ್ಟ್ ಆ್ಯಂಡ್ ವಾಟ್ ಈಸ್ ಡಿಟೆನ್ಷನ್. ನೋಡಿ, ಫಸ್ಟ್ ಅರೆಸ್ಟ್ ಬಗ್ಗೆ ಹೇಳೋದಾದರೆ, ಒಂದು ಕ್ರೈಮ್ ಕಮಿಟ್ ಆಗಿದೆ, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್, ದೆರ್ ಹ್ಯಾಸ್ ಬಿನ್ ಅ ಕ್ರೈಮ್. ಎಲ್ಲೋ ಕಳ್ತನ ಆಗಿತ್ತು, ರೇಪ್ ಆಗಿತ್ತು, ಮರ್ಡರ್ ಆಗಿತ್ತು, ಸಮ್ ಕ್ರೈಮ್ ಹ್ಯಾಸ್ ಬಿನ್ ಕಮಿಟೆಡ್, ಆಗೋಗ್ಬಿಟ್ಟಿದೆ, ಇದು ಮಾಡಿ ಆಯಿತಾ. ಸೊ ನಾವು ಪೊಲೀಸ್ ವಾಂಟ್ ಟು ಅರೆಸ್ಟ್ ದ ಸಸ್ಪೆಕ್ಟ್ಸ್ ಇರ್ತಾರೆ ಅಲ್ವಾ, ಇವ್ರನ್ನ ಪೊಲೀಸ್ ತಗೊಂಡು ಹೋಗ್ತಾರೆ. ಯು ರಿಮೆಂಬರ್ ಒನ್ ಥಿಂಗ್, ಒಂದು ಮರ್ಡರ್ ಆದರೆ ಫಸ್ಟ್ ಪೊಲೀಸ್ ವಿಲ್ ಸ್ಟಾರ್ಟ್ ದರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಸಸ್ಪೆಕ್ಟ್ನ ಪಿಕ್ ಮಾಡ್ತಾರೆ. ಓಕೆ, ಇವನ್ ಕೊಂದಿರ್ಬೋದು ಅಂತ. ದಿಸ್ ಇಸ್ ಅರೆಸ್ಟ್. ಇವನ್ನ ಸಾಯಿಸಾಕಿದ್ದಾರೆ, ಹಿ ಈಸ್ ಡೆಡ್. ಆಫ್ಟರ್ ಡೆಡ್ ವೆನ್ ಪೊಲೀಸ್ ಸ್ಟಾರ್ಟ್ಸ್ ಇನ್ವೆಸ್ಟಿಗೇಟಿಂಗ್ ಆ್ಯಂಡ್ ಪಿಕ್ಸ್ ದ ಸಸ್ಪೆಕ್ಟ್ಸ್. ಇವ್ರು ಕ್ರಿಮಿನಲ್ಸ್ ಅಲ್ಲ, ಸಸ್ಪೆಕ್ಟ್, ಇವನು ತಪ್ಪು ಮಾಡಿರ್ಬೋದೇನೋ ಒಂದು ಊಹೆ, ಎಸಂಪ್ಷನ್ ಅಲ್ಲಿ ಅರೆಸ್ಟ್ ಮಾಡ್ತಾರಲ್ವಾ, ದಿಸ್ ಈಸ್ ಕಾಲ್ಡ್ ಎಸ್ ಅರೆಸ್ಟ್.
ಸಮಥಿಂಗ್ ಡನ್ ಬೈ ದ ಪೊಲೀಸ್ ಆಫ್ಟರ್ ದ ಕಮಿಟ್ಮೆಂಟ್ ಆಫ್ ದ ಕ್ರೈಮ್. ಸೊ ಇಲ್ಲಿ ಕ್ರೈಮ್ ಕಮಿಟ್ ಆಗಿದೆ, ಇಲ್ಲಿ ಕ್ರೈಮ್ ಆಯಿತು, ಇಲ್ಲಿ 9 ಗಂಟೆ ಆಗಿದೆ, 9 AM ಅಲ್ಲಿ ಕ್ರೈಮ್ ಆಗಿತ್ತು. ಸೊ ಎಸಂಪ್ಷನ್ 9:30 AMಗೆ ಯಾರು ಎತ್ಕೊಂಡು ಹೋದರೆ ಇದನ್ನು ಅರೆಸ್ಟ್ ಅಂತ ಹೇಳ್ತಾರೆ. ದಿಸ್ ಇಸ್ ನಾನ್ ಎಸ್ ಅರೆಸ್ಟ್, ವೇರ್ ಪೊಲೀಸ್ ಆರ್ ಟ್ರೈಯಿಂಗ್ ಟು ಟೇಕ್ ಸಮ್ ಒನ್ ಹೂ ಮೇ ಬಿ ದ ಕಲ್ಪ್ರಿಟ್. ಇವನು ತಪ್ಪು ಮಾಡಿರ್ಬೋದು ಅನ್ನೋ ಸಸ್ಪೆಕ್ಟಲ್ಲಿ ಎತ್ಕೊಂಡು ಹೋಗ್ತಾರೆ. ಅದೇ ಥರ ಒನ್ ಮೋರ್ ಆ್ಯಕ್ಟ್ ಇಸ್ ಡಿಟೆನ್ಷನ್. ಇದನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರೀತಾರೆ. ಪ್ರಿವೆಂಟಿವ್ ಡಿಟೆನ್ಷನ್ ಇದೇನಂತ ಹೇಳ್ತಾನೆ. ಪ್ರಿವೆಂಟಿವ್ ಡಿಟೆನ್ಷನ್ ಇದೇನಪ್ಪ ಅಂದರೆ ನೋಡಿ, ಎಸಂಪ್ಷನ್ ಏನಂದರೆ ನಾಳೆ ಬೆಳಿಗ್ಗೆ ಟುಮಾರೋ 9 AM ನರೇಂದ್ರ ಮೋದಿ ಅವ್ರದ್ದು ಸ್ಪೀಚ್ ಇದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ನರೇಂದ್ರ ಮೋದಿ ಅವ್ರದ್ದು ಎಲ್ಲಿ ಮ್ಯಾಂಗ್ಳೂರಲ್ಲಿ ಸ್ಪೀಚ್ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಮಂಗಳೂರಲ್ಲಿ ನರೇಂದ್ರ ಮೋದಿ ಅವ್ರದ್ದು ಸ್ಪೀಚ್ ಇದೆ. ಮಂಗಳೂರಲ್ಲಿ ಸ್ಪೀಚ್ ಕೊಡಬೇಕು ನರೇಂದ್ರ ಮೋದಿ ಅವರು ನಾಳೆ ಟುಮಾರೋ. ಇವಾಗ ಸಮಯ 9 PM ಆಗಿದೆ, ಅಂದರೆ ಈ ಇವೆಂಟ್ಗೆ ಆಗೋಕ್ಕೆ ಇನ್ನೂ 12 ಗಂಟೆ ಇದೆ. ದೇರ್ ಈಸ್ 12 hours. 12 ಗಂಟೆ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಏನು ಒಂದು ಜಾಗದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಅಟ್ಯಾಕ್ ಮಾಡ್ತಾರೆ ಮೋದಿ ಮೇಲೆ ಅಂತ ಇನ್ಫಾರ್ಮೇಷನ್ ಬರುತ್ತೆ. ದರ್ ಇಸ್ ಇನ್ಫಾರ್ಮೇಷನ್ ದ್ಯಾಟ್ ಇಲ್ಲಿ 4 ಜನ ಹುಡುಗರಿದ್ದಾರೆ, ಇವರು ನಾಳೆ ಮೋದಿನ ಅಟ್ಯಾಕ್ ಮಾಡಬೇಕಂತ ಇದ್ದಾರೆ ಅಂತ ಹೇಳ್ತಾರೆ, ನ್ಯೂಸ್ ಬಂದಿದೆ. ಸೊ ಆ ಟೈಮಲ್ಲಿ ಇನ್ನೂ ಕ್ರೈಮ್ ಕಮಿಟ್ ಆಗಿಲ್ಲ, ದ ಕ್ರೈಮ್ ಹ್ಯಾಸ್ ನಾಟ್ ಬಿನ್ ಕಮಿಟೆಡ್ ಯೆಟ್. ಅದಕ್ಕಿಂತ ಮೊದಲೇ ಪೊಲೀಸವರು ಎತ್ಕೊಂಡು ಹೋದರೆ ದಿಸ್ ಇಸ್ ಪ್ರಿವೆಂಟಿವ್ ಡಿಟೆನ್ಷನ್, ಅಂದರೆ ತಪ್ಪಾಗದೇ ಇರೋದಕ್ಕೆ ತಡೆಯೋಕ್ಕೋಸ್ಕರ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಪ್ರಿವೆಂಟಿವ್ ಡಿಟೆನ್ಷನ್. ಇದಕ್ಕೆ ಅರೆಸ್ಟ್ ಅಂದರೆ ಏನು, ತಪ್ಪು ಮಾಡಾದ್ಮೇಲೆ ಎತ್ಕೊಂಡು ಹೋಗೋದು. ಇಲ್ಲಿ ತಪ್ಪು ಮಾಡೋಕ್ಕಿಂತ ಮುಂಚೆನೇ ಎತ್ಕೊಂಡು ಹೋಗೋದು. ಅರ್ಥ ಆಗ್ತಿದೆಯಾ? ವಾಟ್ ಈಸ್ ಅರೆಸ್ಟ್? ಡನ್ ಆಫ್ಟರ್ ದ ಕಮಿಟ್ಮೆಂಟ್ ಆಫ್ ದ ಕ್ರೈಮ್. ವಾಟ್ ಈಸ್ ಪ್ರಿವೆಂಟಿವ್ ಡಿಟೆನ್ಷನ್? ಡನ್ ಬಿಫೋರ್ ದ ಕಮಿಟ್ಮೆಂಟ್ ಆಫ್ ದ ಕ್ರೈಮ್. ಇದು ಬಿಫೋರ್, ಮೊದಲೇ ಎತ್ಕೊಂಡು ಹೋಗೋದು, ಆ್ಯಂಡ್ ಇದು ಆಫ್ಟರ್, ಆದಮೇಲೆ ಎತ್ಕೊಂಡು ಹೋಗೋದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈ 2 ವರ್ಡ್ ಕ್ಲಿಯರ್ ಆಗಿದ್ದರೆ ಐ ವಿಲ್ ಸ್ಟಾರ್ಟ್ ಸ್ಟೋರಿ ನಾವು. ಓಕೆ, ಸೊ ಬನ್ನಿ, ಇಲ್ಲಿ ನಾವೇನು ಮಾತಾಡ್ತೇವೆ, ಪ್ರೊಟೆಕ್ಷನ್ ಅಗೇನ್ಸ್ಟ್ ಅಂದರೆ ಯಾರಾದರೂ ಅರೆಸ್ಟ್ ಆದರೂ, ಪ್ರಿವೆಂಟಿವ್ ಡಿಟೆನ್ಷನ್ ಆದರೂ ಅವನ ಹಕ್ಕುಗಳೇನು ಅಂತ ತಿಳ್ಕೊಬೇಕು ನೀವು, ಬಿಕಾಸ್ ಇಟ್ ಈಸ್ ಫಂಡಮೆಂಟಲ್ ರೈಟ್ಸ್. ಸೊ ನಾವು ಆರ್ಟಿಕಲ್ 22ನ ನಾವು 2 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ಬೋದು. ಫಸ್ಟ್ ಪಾರ್ಟ್ನ ನಾವು ಅರೆಸ್ಟ್ ಬಗ್ಗೆ ಅಂತ ಕರಿತೇವೆ. ದೀಸ್ ಆರ್ ದ ಆರ್ಟಿಕಲ್ಸ್ ವಿಚ್ ಟಾಕ್ ಅಬೌಟ್ ವಾಟ್ ರೈಟ್ಸ್ ಯು ಹ್ಯಾವ್ ಡ್ಯೂರಿಂಗ್ ದ ಅರೆಸ್ಟ್. ನೋಡಿ, ನೀವು ಅರೆಸ್ಟ್ ಆದರೆ ನಿಮ್ಮ ಹಕ್ಕುಗಳೇನೆಂದರೆ, ಫಸ್ಟ್ ಒನ್, ಯು ವಿಲ್ ಬಿ ಟೋಲ್ಡ್ ಆನ್ ದ ಗ್ರೌಂಡ್ಸ್ ಆಫ್ ಅರೆಸ್ಟ್. ನಿಮಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಹೇಳ್ತಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂದರೆ ನಿಮ್ಮ ಮನೆಗೆ ಪೊಲೀಸ್ ಬಂದು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಸರ್ ಅಂದರೆ, ನಿಮ್ಮ ಮೇಲೆ ರೇಪ್ ಕೇಸ್ ಆಗಿದೆ, ನಿಮ್ಮನ್ನು ರೇಪ್ ಕೇಸ್ ಸಸ್ಪೆಕ್ಟಾಗಿ ಎತ್ಕೊಂಡು ಹೋಗ್ತಾ ಇದ್ದೇವೆ, ನೀವು ಕಳ್ತನ ಮಾಡಿದ್ರಿ ಅದಕ್ಕೆ ಎತ್ಕೊಂಡು ಹೋಗ್ತಿದ್ದೆ. ವಿ ವಿಲ್ ಬಿ ಟೋಲ್ಡ್ ದ ಗ್ರೌಂಡ್ ಆಫ್ ಅರೆಸ್ಟ್. ಸುಮ್ಮನೆ ಬಂದು ಕಾಲರ್ ಇಟ್ಕೊಂಡು ನಡೆಯಲ್ಲ ನನ್ನ ಮಗನೇ ಅಂತ ಹೇಳಂಗಿಲ್ಲ. ದೇ ಹ್ಯಾವ್ ಟು ಟೆಲ್ ಯು ದ ರೀಸನ್ ವೈ ಯು ಆರ್ ಅರೆಸ್ಟೆಡ್, ವೈ ಆರ್ ಯು ಟೇಕನ್ ಇನ್ ಟು ಕಸ್ಟಡಿ. ನೋಡಿ, ಇದನ್ನು ಕಸ್ಟಡಿ ಅಂತ ಹೇಳ್ಬೋದು. ಅರೆಸ್ಟ್ ಅನ್ನೋದಕ್ಕಿಂತ ಕಸ್ಟಡಿಗೆ ತಗೊಳ್ತಾ ಇದ್ದಾರೆ, ಅವರು ಕಸ್ಟಡಿಗೆ ಎತ್ಕೊಂಡು ಹೋಗ್ತಿದ್ದಾರೆ. ಸಾಯಿ ಕುಮಾರ್ ಫಿಲ್ಮಲ್ಲಿ ಎತ್ಕೊಂಡು ಹೋಗ್ತಿರಲ್ಲ, ನಡೆಯೋ ನಾಯಿ, ಹಾಗೆಲ್ಲ ಇಲ್ಲ. ವೆರಿ ವೆರಿ ಡಿಸಿಪ್ಲಿನ್ಡ್ ಆಗಿ ತಗೊಂಡು ಹೋಗಬೇಕು ನಿಮ್ಮನ್ನು. ದೇ ವಿಲ್ ಟೇಕ್ ಯು ಆನ್ ದ ಗ್ರೌಂಡ್ಸ್ ಆಫ್ ಅರೆಸ್ಟ್. ಇದಾದಮೇಲೆ ಯು ವಿಲ್ ಬಿ ಗಿವನ್ ದ ರೈಟ್ ಟು ಮೀಟ್ ಅ ಲಾಯರ್. ನೀವು ಬೇಕಿದ್ರೆ ಒಂದು ಲಾಯರ್ನ ಮೀಟ್ ಆಗುವಂಥ ಅಧಿಕಾರ ನಿಮ್ಗಿರುತ್ತೆ. ಈವನ್ ಆಫ್ಟರ್ ದ ಅರೆಸ್ಟ್ ಯು ಹ್ಯಾವ್ ದ ರೈಟ್ ಟು ಮೀಟ್ ಯುವರ್ ಲಾಯರ್. ನೀವು ಅರೆಸ್ಟ್ ಆದಮೇಲೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಇಮಿಡಿಯೇಟಾಗಿ ಒಂದು ಲಾಯರ್ ಹತ್ರ ಹೋಗ್ತಾರೆ. ಆ ಲಾಯರ್ ನಿಮ್ಮ ಹತ್ರ ಮಾತಾಡಬೇಕಂತ ಇದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆನಾಟ್ ಸ್ಟಾಪ್. ಯು ಹ್ಯಾವ್ ದ ರೈಟ್ ಟು ಮೀಟ್ ಯುವರ್ ಲಾಯರ್. ಅರ್ಥ ಆಗ್ತಿದೆಯಾ? ನೀವು ಅರೆಸ್ಟ್ ಆಗಬೇಕಾದ್ರೆ ರೀಸನ್ನು ಕೊಡ್ತಾರೆ, ಲಾಯರ್ ಹತ್ರ ಮಾತಾಡೋಕ್ಕೂ ಕೊಡ್ತಾರೆ. ಕೆಲವರಿಗೆ ಬಡತನ ಇರುತ್ತೆ, ಸಮ್ ಆಫ್ ದೆಮ್ ಕೆನಾಟ್ ಅಫೋರ್ಡ್ ಅ ಲಾಯರ್. ಗೊತ್ತಾ? ಕೆಲವರು ಲಾಯರ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ಗೌರ್ನಮೆಂಟ್ ದೆಮ್ಸೆಲ್ಫ್ ವಿಲ್ ಗಿವ್ ಅ ಲಾಯರ್. ಗೌರ್ನಮೆಂಟೇ ಕೊಡುತ್ತೆ ಒಂದು ಲಾಯರ್ನ. ಗೌರ್ನಮೆಂಟ್ ಪಬ್ಲಿಕ್ ಲಾಯರ್, ಗೌರ್ನಮೆಂಟ್ ಲಾಯರ್ನ ಕೂಡ ನಿಮ್ಗೆ ಅಪಾಯಿಂಟ್ ಮಾಡುತ್ತೆ. ಎಂಡ್ ಆಫ್ ದ ಡೇ ಯು ಹ್ಯಾವ್ ದ ರೈಟ್ ಟು ಹ್ಯಾವ್ ಅ ಲಾಯರ್. ಬುದ್ಧಿವಂತ ಫಿಲ್ಮಲ್ಲಿ ನಮ್ಮ ಉಪ್ಪಿದರ ಅಲ್ಲ, ಸತ್ಯಮೇವ ಜಯತೆ ಅಂತ ಅವನೇ ವಾದ ಮಾಡ್ಕೊಳ್ಳೋದಾಗಿರಲಿ, ಅದು ರಿಸ್ಕ್ ಮಾಡಬಹುದು. ಯು ಹ್ಯಾವ್ ದ ರೈಟ್ ಅಂದ್ಕೊಳ್ತಾನೆ, ಬಟ್ ಅದು ರಿಸ್ಕ್. ಸೊ ಇಲ್ಲೇನಾಗ್ತಿದೆ, ಒಳ್ಳೆ ಲಾಯರ್ ಆದರೂ ಇರಬೇಕು, ಇಲ್ಲ ಗೌರ್ನಮೆಂಟ್ ನಿಮಗೆ ಲಾಯರ್ ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಇದಾದಮೇಲೆ 24 hours ಒಳಗೆ, ಬಿಫೋರ್ 24 hours ಆಫ್ ಅರೆಸ್ಟ್, ಅಂದರೆ ಇವಾಗ 9 ಗಂಟೆ ಆಗಿದೆ, 9 AM ನೀವು ಇವತ್ತು ಅರೆಸ್ಟ್ ಆದರೆ ನಾಳೆ 9 ಗಂಟೆ ಆಗೋಕ್ಕಿಂತ ಮುಂಚೆ 24 hours ಒಳಗೆ ನಿಮ್ಮನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಲೇಬೇಕು. ಯು ಹ್ಯಾವ್ ಟು ಬಿ ಪ್ರೆಸೆಂಟೆಡ್ ಇನ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್. ಮ್ಯಾಜಿಸ್ಟ್ರೇಟ್ ಮುಂದೆ ನಿಮ್ಮನ್ನು ಪ್ರೊಡ್ಯೂಸ್ ಮಾಡಲೇಬೇಕು. ಮ್ಯಾಜಿಸ್ಟ್ರೇಟ್ ಅಂದರೆ ಗೊತ್ತಲ್ಲ, ಜಡ್ಜ್ ಥರ. ಮ್ಯಾಜಿಸ್ಟ್ರೇಟ್ ಮುಂದೆ ನಿಮ್ಮನ್ನು ಪ್ರೊಡ್ಯೂಸ್ ಮಾಡಬೇಕು ಬಿಫೋರ್ ದ 24 hours. ಇದಾದಮೇಲೆ 24 ಗಂಟೆಗಿಂತ ಜಾಸ್ತಿ ನಿಮ್ಮನ್ನು ಕಸ್ಟಡಿಯಲ್ಲಿ ಇಟ್ಕೋಬೇಕಂತ ಇದ್ದರೆ, 24 ಗಂಟೆ ಆಯಿತು, ಇವತ್ತು ಅರೆಸ್ಟ್ ಆಗಿದ್ರಿ, 24 ಗಂಟೆ ಆಯಿತು, ನಿಮ್ಮನ್ನು ಇನ್ನೂ ಜಾಸ್ತಿ ಕಸ್ಟಡಿಯಲ್ಲಿ ಇಟ್ಕೋಬೇಕಂತ ಇದ್ದರೆ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಅವ್ರದ್ದು ಪರ್ಮಿಷನ್ ಬೇಕಾಗತ್ತೆ. ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಈಸ್ ರಿಕ್ವೈರ್ಡ್. ಇಲ್ಲ ಆಗಲ್ಲ. ಮತ್ತೆ ಹೇಳ್ತಾ ಇದ್ದಾನೆ, ನೀವು ಅರೆಸ್ಟ್ ಆಗಬೇಕಾದ್ರೆ ನೀವು ಯಾಕೆ ಅರೆಸ್ಟ್ ಆಗಿದ್ದೀರ ಅನ್ನೋ ಗ್ರೌಂಡ್ ನಿಮ್ಗೆ ಹೇಳ್ತಾರೆ, ರೀಸನ್ ಹೇಳ್ತಾರೆ. ನಿಮಗೆ ಲಾಯರ್ನ ಮೀಟ್ ಮಾಡೋಕೆ ಅವ್ರು ತಡೆಯೋಂಗಿಲ್ಲ. ಅರೆಸ್ಟ್ ಆದಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ 24 ಗಂಟೆ ಒಳಗೆ ನಿಮ್ಮನ್ನು ಪ್ರೊಡ್ಯೂಸ್ ಮಾಡಲೇಬೇಕು. ಮ್ಯಾಜಿಸ್ಟ್ರೇಟ್ ಅವರು ಪರ್ಮಿಷನ್ ಕೊಟ್ಟರೆ ನಿಮ್ಮನ್ನು ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲ ಅಂದರೆ ಯು ವಿಲ್ ಬಿ ರಿಲೀಸ್ಡ್.
ಮ್ಯಾಜಿಸ್ಟ್ರೇಟ್ ಅವ್ರು ಪರ್ಮಿಷನ್ ಕೊಡದೇ ಇದ್ದರೆ ಯು ವಿಲ್ ಬಿ ರಿಲೀಸ್ಡ್. 24 ಗಂಟೆ ಒಳಗೆ ಅವ್ರಿಗೆ ಎಷ್ಟಾಗತ್ತೆ ಅಷ್ಟು ಪ್ರೂಫ್ನ ಸೇರಿಸ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಡ್ಯೂರಿಂಗ್ ಅರೆಸ್ಟ್ ಆದಾಗ ಮಾತ್ರ ಇದು. ಅರೆಸ್ಟ್ ಆದರೆ ನಿಮಗೆ ಲಾಯರ್ ಕೊಡ್ತಾರೆ, ಗ್ರೌಂಡ್ಸ್ ಹೇಳ್ತಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಸಫಿಷಿಯೆಂಟ್ ಪ್ರೂಫ್ ಇದ್ದರೆ ದ ಮ್ಯಾಜಿಸ್ಟ್ರೇಟ್ ಮೇ ಎಕ್ಸ್ಟೆಂಡ್ ಯುವರ್ ಕಸ್ಟೋಡಿಯಲ್ ರಿವ್ಯೂ. ಅದು ಹೇಳ್ತಲ್ಲ 15 ದಿನ ಕಸ್ಟಡಿಗೆ ಕೊಡ್ತಾ ಇದ್ದಾನೆ, 10 ದಿನ ಕಸ್ಟಡಿಗೆ ಕೊಡ್ತಾ ಇದ್ದಾನೆ ಅಂತ. ದಿಸ್ ಈಸ್ ಆಫ್ಟರ್ 24 hours. ಅದಕ್ಕೆ ಇಲ್ಲ ಅಂದರೆ ಬಿಟ್ಬಿಡ್ತಾರೆ. ಇದು ಒಂದು ಕಡೆ. ಐ ಆಮ್ ಟಾಕಿಂಗ್ ಅಬೌಟ್ ಪಾರ್ಟ್ ಎ ಆಫ್ 22 ಅರೆಸ್ಟ್ ಬಗ್ಗೆ ಮಾತಾಡಿದೆ. ಇವಾಗ ಪ್ರಿವೆಂಟಿವ್ ಡಿಟೆನ್ಷನ್ ಬಗ್ಗೆ ಮಾತಾಡೋಣ. ಪ್ರಿವೆಂಟಿವ್ ಡಿಟೆನ್ಷನ್ ಇದಂದರೆ ನಾಳೆ ನೀವು ತಪ್ಪು ಮಾಡಬೇಕಂತ ಇದ್ದೀರಾ, ಪೊಲೀಸ್ಗೆ ಇವತ್ತು ಇನ್ಫಾರ್ಮೇಷನ್ ಸಿಕ್ಕಿದೆ, ಎತ್ಕೊಂಡು ಹೋಗ್ತಿದ್ದಾರೆ. ಇಂಥ ಸಿಚುವೇಶನ್ ಇದ್ದರೆ ಏನು? ಫಸ್ಟ್ ಒನ್, ಇಫ್ ಅ ಪರ್ಸನ್ ಇಸ್ ಡಿಟೇನ್ಡ್, ಒಬ್ಬ ಪರ್ಸನ್ನ ಡಿಟೇನ್ಡ್ ಅಂತ ಕರೀತಾರೆ. ಒಬ್ಬ ಪರ್ಸನ್ನ ಈ ರೀಸನಲ್ಲಿ ಅಟೆಂಡ್ ಮಾಡಿದ್ರೆ ಹಿ ಈಸ್ ಕಾಲ್ಡ್ ಎಸ್ ಡಿಟೇನ್ಡ್ ಪರ್ಸನ್. ಇವನ್ನ ಡಿಟೇನ್ಡ್ ಅಂತ ಕರೀತಾರೆ. ಟೆಕ್ನಿಕಲ್ ವರ್ಡ್ಸಲ್ಲಿ ಡಿಟೇನ್ಯೂ ಅಂತ ಕರೀತಾರೆ, DETENU. ಹಿ ಕ್ಯಾನ್ ಬಿ ಕಾಲ್ಡ್ ಎಸ್ ಡಿಟೇನ್ಡ್ ಪರ್ಸನ್ ಆ್ಯಂಡ್ ಡಿಟೆಂಟಿವ್ ಪರ್ಸನ್. ಇವನ್ನ ಅವರು 3 ತಿಂಗಳು ಎತ್ಕೊಂಡು ಹೋಗ್ಬೋದು, 3 months ಎತ್ಕೊಂಡು ಹೋಗ್ಬೋದು. ನಾಳೆ ನಾನು ಮೋದಿನ ಹೊಡಿತೀನಿ ಅಂತ ಗೊತ್ತಾದರೆ ನಾನು ಎತ್ಕೊಂಡು ಹೋಗಿ 3 ತಿಂಗಳು ಇಟ್ಕೋಬೋದು. ಐ ಕ್ಯಾನ್ ಬಿ ಡಿಟೇನ್ಡ್ ಫ್ರಮ್ ಮೈ ರೈಟ್ಸ್ 24 hours ಅಲ್ಲ, 3 ತಿಂಗಳು ಎತ್ಕೊಂಡು ಹೋಗ್ಬೋದು. ದಿಸ್ ಥಿಂಗ್ ಇಸ್ ದರ್. ಆಮೇಲೆ ನಿಮ್ಮನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮನ್ನು ಯಾಕೆ ಡಿಟೇನ್ ಮಾಡ್ತಾರೆ ಇದನ್ನು ಗ್ರೌಂಡ್ನ ಹೇಳ್ತಾರೆ. ಆನ್ ದ ವಿಚ್ ಗ್ರೌಂಡ್ ಆರ್ ಯು ಬೀನ್ ಡಿಟೇನ್ ದಟ್ ವಿಲ್ ಬಿ ಇನ್ಫಾರ್ಮ್ಡ್. ಫಾರ್ ಎಕ್ಸಾಂಪಲ್, ನೀನು ನಾಳೆ ಮೋದಿ ಮೇಲೆ ಅಟ್ಯಾಕ್ ಮಾಡಬೇಕಂತ ಇದ್ದೆ, ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಬೇಕಂತ ಇದ್ದೆ, ಎನಿಥಿಂಗ್ ಯು ಆರ್ ಟ್ರೈಯಿಂಗ್ ಟು ಡೂ ಅನ್ಲಾಫುಲ್. ನಮ್ಮ ನ್ಯಾಯಾಂಗದ ವಿರುದ್ಧ ನೀವೇನೇ ಮಾಡಿದ್ರು, ಬಾಂಬ್ ಹಾಕೋ ಪ್ಲಾನ್ ಆಗ್ತಾ ಇದ್ದೀರಾ, ಅರೆಸ್ಟ್ ಮಾಡೋ ಪ್ಲಾನ್ ಆಗ್ತಿದ್ದೀರಾ, ಒಂದು ಹುಡುಗಿ ಮೇಲೆ ಆ್ಯಸಿಡ್ ಹಾಕೋ ಪ್ಲಾನ್ ಆಗ್ತಿದ್ದಾರೆ, ರೇಪ್ ಮಾಡೋ ಪ್ಲಾನ್ ಮಾಡ್ತಿದ್ದೀರಾ, ಮರ್ಡರ್ ಮಾಡೋ ಪ್ಲಾನ್ ಮಾಡ್ತಿದ್ದೀರಾ, ಹಿಂಗೇನಾದ್ರು ನ್ಯೂಸ್ ಬಂದರೆ ಎತ್ಕೊಂಡು ಹೋಗ್ತಾರೆ. ಇಲ್ಲ ನಾಳೆ ಮೋದಿ ಅವ್ರದ್ದು ರ್ಯಾಲಿ ಆಗ್ತಿರುತ್ತೆ, ಈ ಕಡೆ ಕಾಂಗ್ರೆಸ್ ಅವರು ಬಂದು ಬಾಂಬ್ ಹಾಕ್ಬೇಕಂತ ಹೇಳ್ತಾರೆ. ಸಚ್ ಕೈಂಡ್ ಆಫ್ ಥಿಂಗ್ಸ್ ಇಸ್ ನಾಟ್ ಅಲೌಡ್. ಪ್ರಿವೆನ್ಟಿವ್ ಡಿಟೆನ್ಷನ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಷನ್ ಬಂದರೆ ಎತ್ಕೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನೋಟಾ ಫಿಲ್ಮ್ನ ನೋಡಿ, ವಿಜಯ್ ದೇವರಕೊಂಡ ಅವ್ರದ್ದು ಇಂಟರ್ವೆಲ್ ಸೀನಲ್ಲಿ ಅವ್ನು ಹೇಳ್ತಾನೆ, ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಎತ್ಕೊಂಡೋಗಿ ಜೈಲಲ್ಲಿ ಇಡಿ 3 ತಿಂಗಳು ಊಟ ಮಾಡಿ ಬಿಟ್ಬಿಡೋಣ ಅಂತ. ದಟ್ ಈಸ್ ಅಂಡರ್ ಪ್ರಿವೆಂಟಿವ್ ಡಿಟೆನ್ಷನ್. ಫಾರ್ ಎಕ್ಸಾಂಪಲ್ ಹೇಳ್ತಾನೆ, ಒಬ್ಬ ಪೊಲಿಟಿಕಲ್ ಲೀಡರ್ ಯಾರೇ ಆಗಿರಲಿ, ಮೋದಿ ಸರ್ ಆಗಿರ್ಬೋದು, ಇಲ್ಲಾಂದರೆ ರಾಹುಲ್ ಗಾಂಧಿ ಸರ್ ಆಗಿರ್ಬೋದು, ಯಾರೇ ಆಗಿರಲಿ, ಇವ್ರಿಗೇನಾದರೂ ನಾಳೆ ಯಾರು ಹೊಡೆದ್ರೆ ಅಥವಾ ಇವ್ರಿಗೇನೋ ಹೆಚ್ಚು ಕಮ್ಮಿ ಆದರೆ ಅವ್ರ ಫಾಲೋವರ್ಸ್ ರೋಡ್ಗೆ ಇಳಿದು ಟ್ಯೂಬ್ಲೈಟ್ ಹೊಡೆಯೋದು, ಬಸ್ಸಿಗೆ ಬೆಂಕಿ ಹಚ್ಚೋದೆಲ್ಲ ಮಾಡ್ತಾರೆ. ಇಟ್ಸ್ ವೆರಿ ಕಾಮನ್ ಇನ್ ಇಂಡಿಯಾ. ಈ ಥರ ಆಗಬಾರ್ದು ಅಂದರೆ ಅವ್ರ ಸಪೋರ್ಟರ್ಸ್ನ ಮೊದಲೇ ಎತ್ಕೊಂಡೋಗಿ ಜೈಲಲ್ಲಿ ಇಡಬೇಕು, ಎಲ್ಲೋ ಒಂದು ಕಡೆ ಕೂಡ ಆಗಬೇಕು. ದಟ್ ಆ್ಯಕ್ಟ್ ಇಸ್ ಕಾಲ್ಡ್ ಎಸ್ ಡಿಟೆನ್ಷನ್. ಇಲ್ಲಿ ನಿಮ್ಮ ಗುರಿ ಏನು, ಆ ತಪ್ಪು ಆಗದೆ ಇರೋ ಥರ ತಡೆಯೋದೇ ನಿಮ್ಮ ಗುರಿ ಆಗಿರುತ್ತೆ. ಯು ಆರ್ ನಾಟ್ ಹರ್ಟಿಂಗ್ ಹಿಸ್ ಫೀಲಿಂಗ್ಸ್, ಯು ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ಪಬ್ಲಿಕ್ ಆರ್ಡರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗೋ ಥರ ಇದ್ದರೆ ನೀವು ಯಾವುದೇ ಲೆವೆಲ್ಗೆ ಹೋಗ್ಬೋದು. ಆ್ಯಂಡ್ ದಿಸ್ ರೈಟ್ ಈಸ್ ದೇರ್ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರೈಟ್ಸ್ ಇರುತ್ತೆ. ಪ್ರಿವೆಂಟಿವ್ ಡಿಟೆನ್ಷನ್ ಆಯಿತಾ. ಇದಾದಮೇಲೆ ಇಫ್ ಅ ಪರ್ಸನ್ ಇಸ್ ಡಿಟೇನ್ಡ್ ಆ್ಯಂಡ್ ಯು ವಾಂಟ್ ಟು ಎಕ್ಸ್ಪಾಂಡ್ ದ ಡಿಟೇನ್ಶಿಪ್, ಅಂದರೆ ಇದನ್ನು 3 ತಿಂಗಳಿಗಿಂತ ಜಾಸ್ತಿ ಎಕ್ಸ್ಪಾಂಡ್ ಮಾಡಬೇಕಂತ ಇದ್ದರೆ ಬೋರ್ಡ್ ಅವರು ರಿಪೋರ್ಟ್ ಕೊಡಬೇಕು. ದೆರ್ ವಿಲ್ ಬಿ ಅ ಬೋರ್ಡ್ನ ರಿಪೋರ್ಟ್ ಕೊಡಬೇಕು. ಈ ಬೋರ್ಡಲ್ಲಿ ಯಾರು ಇರ್ತಾರೆ? ಹೈಕೋರ್ಟ್ ಜಡ್ಜಸ್ ಇರ್ತಾರೆ. ಹೈಕೋರ್ಟ್ ಜಡ್ಜಸ್ ನೇತೃತ್ವದಲ್ಲಿ ಒಂದು ಬೋರ್ಡ್ ಕ್ರಿಯೇಟ್ ಆಗುತ್ತೆ. ಈ ಬೋರ್ಡ್ ಮುಂದೆ ಇವನ್ನ ಪ್ರೊಡ್ಯೂಸ್ ಮಾಡಿ ರಿಪೋರ್ಟ್ಸ್ ತಗೊಳ್ತಾರೆ. ಇನ್ ಕೇಸ್ ದೇ ಟೆಲ್ ಲೆಟ್ಸ್ ಎಕ್ಸ್ಪಾಂಡ್ ದಿಸ್ ಡಿಟೇನ್ಶಿಪ್ 3 monthsಗಿಂತ ಜಾಸ್ತಿ ಹೋಗುತ್ತೆ, ಇಲ್ಲ ಅಂದರೆ ಇಲ್ಲ. ಇದಾದಮೇಲೆ ಒಬ್ಬ ಪರ್ಸನ್ ಡಿಟೇನ್ಡ್ ಆದರೆ ಅವನ ಹಕ್ಕನ್ನ ಮಾತಾಡೋಕ್ಕೆ, ಟು ಗಿವ್ ಹಿಸ್ ಐಡಿಯಾಸ್, ಟು ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್, ಹಿ ವಿಲ್ ಬಿ ಗಿವನ್ ಅ ಚಾಯ್ಸ್. ಅವನು ತಪ್ಪು ಮಾಡೋಕ್ಕಿಂತ ಮುಂಚೆ ಅರೆಸ್ಟ್ ಮಾಡಿದಿರಲ್ಲ, ಅವನಿಗೆ ಮಾತಾಡೋಕೆ ಒಂದು ಅಧಿಕಾರ ಇರುತ್ತೆ. ಹಿ ವಿಲ್ ಬಿ ಗಿವನ್ ದ ರೈಟ್ ಟು ರೆಪ್ರೆಸೆಂಟ್ ಅಗೇನ್ಸ್ಟ್ ಡಿಟೆನ್ಷನ್. ರೆಪ್ರೆಸೆಂಟ್ ಮಾಡ್ಬೋದು, ನಂದೇನು ತಪ್ಪಿದೆ ಅಂತ ಕ್ವೆಶನ್ ಮಾಡೋ ಅಧಿಕಾರ ಅವ್ರಿಗೆ ಇರುತ್ತೆ. ಸೊ ಮತ್ತೆ ಹೇಳ್ತಾ ಇದ್ದೇನೆ, ಇನ್ನು ತಪ್ಪೇ ಆಗಿಲ್ಲ, ತಪ್ಪು ಮಾಡೋಕ್ಕಿಂತ ಮುಂಚೆ ಅರೆಸ್ಟ್ ಆದರೆ ಡಿಟೆನ್ಶಿಪ್ ಅಂತಾರೆ. ಗ್ರೌಂಡ್ ಹೇಳಬೇಕು, ಆನ್ ವಾಟ್ ಗ್ರೌಂಡ್ ಆರ್ ಯು ಡಿಟೇನ್ಡ್, ಪಬ್ಲಿಕ್ ಆರ್ಡರ್ಗೆ ಹಾರ್ಮ್ ಆಗೋ ಥರ ಇದ್ದರೆ 3 ತಿಂಗಳು ನಿಮ್ಮನ್ನು ಎತ್ಕೊಂಡು ಹೋಗ್ಬೋದು, ಇಟ್ಕೋಬೋದು. ಕೋರ್ಟ್ ಇಲ್ಲ, ಕಚೇರಿ ಇಲ್ಲ, ಪೊಲೀಸ್ ಇಲ್ಲ, ಲಾಯರ್ ಇಲ್ಲ, ಮಣ್ಣು ಇಲ್ಲ. ಎಸ್, ದೆರ್ ಇಸ್ ನೋ ಲಾಯರ್ ಹಿಯರ್. ಇಲ್ಲಿ ಲಾಯರು ಇಲ್ಲ, ಮಣ್ಣು ಇಲ್ಲ. ಇಫ್ ಯು ಆರ್ ಟೇಕನ್ ಇನ್ ಪ್ರಿವೆಂಟಿವ್ ಡಿಟೆನ್ಷನ್, ಇಲ್ಲಿ ಲಾಯರ್ ಇಲ್ಲ. ಅರೆಸ್ಟ್ ಆದರೆ ಲಾಯರು, ಇಲ್ಲಿ ಲಾಯರ್ ಕೂಡ ಇಲ್ಲ. 3 ತಿಂಗಳು ಎತ್ಕೊಂಡೋಗಿ ಎಲ್ಲಿ ಬೇಕಾದ್ರೂ ಇಡ್ಬೋದು. ಯು ಕ್ಯಾನ್ ಬಿ ಕೆಪ್ಟ್ ಫಾರ್ ಅರೆಸ್ಟಿಂಗ್ ಅಂಡರ್ 3 months. ಅರ್ಥ ಆಗ್ತಿದೆಯಾ? ಇದಾದಮೇಲೆ ಬೋರ್ಡ್ ರಿಪೋರ್ಟ್ ಕೊಡಬೇಕು. ಬೋರ್ಡಲ್ಲಿ ಯಾರು ಇರ್ತಾರೆ? ಹೈಕೋರ್ಟ್ ಜಡ್ಜಸ್ ಇರ್ತಾರೆ. ಇಫ್ ದೇ ಸೇ ಎಸ್ ಲೆಟ್ಸ್ ಎಕ್ಸ್ಪಾಂಡ್ ದಿಸ್ ಡಿಟೆನ್ಶಿಪ್, ಎತ್ಕೊಂಡೋಗಿ ಇನ್ನೂ ಇಡ್ತಾರೆ, ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ನಿಮ್ಮನ್ನು ಎಲ್ಲಿ ಇಟ್ಕೊಂಡೋಗಿ ಇಟ್ಟಿರ್ತಾರೆ ಅಂತ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಗೊತ್ತಿರಲ್ಲ. ದಟ್ ಈಸ್ ಆಲ್ಸೋ ಪಾಸಿಬಲ್. ಇಫ್ ಯು ಸಿ ರೌಲೆಟ್ ಆ್ಯಕ್ಟ್, ದಿಸ್ ಇಸ್ ಸಿಮಿಲರ್ ಟು ರೌಲೆಟ್ ಆ್ಯಕ್ಟ್. ರೌಲೆಟ್ ಆ್ಯಕ್ಟ್ ನೆನಪಿದೆಯಾ? ಯಾರು ರೆವಲ್ಯೂಷನರಿ ಕಂಡಿದ್ರೆ ಎತ್ಕೊಂಡೋಗಿ ಜೈಲಲ್ಲಿ ಬಿಸಾಕ್ತಿದ್ರು, ಅದೇ ಥರ ಇದೆ, ಬಟ್ ಸ್ವಲ್ಪ ಲೀನಿಯಂಟ್ ಆಗಿದೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ನಾವು ಪ್ರಿವೆಂಟಿವ್ ಡಿಟೆನ್ಷನ್ ಆಗಿರ್ಬೋದು, ಅರೆಸ್ಟ್ ಆಗಿರ್ಬೋದು, ದೀಸ್ ಟು ಆರ್ ಟಾಕಿಂಗ್ ಅಬೌಟ್ ಹೋಮ್ ಕ್ರಿಮಿನಲ್ಸ್ ಬಗ್ಗೆ ಮಾತಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ದಿಸ್ ಇಸ್ ರಿಗಾರ್ಡಿಂಗ್ ದ ಕ್ರಿಮಿನಲ್ಸ್. ನಾವೇನು ಕ್ರಿಮಿನಲ್ಸ್ ಅಂತ ಕರಿತೇವೆ ಅವ್ರಿಗೋಸ್ಕರ. ಒಂದು ಕಡೆ ತಪ್ಪು ನಡೆದಿಲ್ಲ, ಇನ್ನೊಂದು ಕಡೆ ತಪ್ಪು ನಡಿಬೋದು ಅನ್ನೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇಷ್ಟು ಅರ್ಥ ಆಗಿದ್ದರೆ ನಾವು ಇವಾಗ ಅರ್ಥ ಮಾಡ್ಕೊಳ್ಳಿ. ವೆರಿ ವೆರಿ ಸೆನ್ಸಿಟಿವ್ ಟಾಪಿಕ್. ಆರ್ಟಿಕಲ್ 20 ಬಗ್ಗೆ ನಾನು ಮಾತಾಡಿದ್ದೆ. ದಿಸ್ ಆರ್ ದ ರೈಟ್ಸ್ ಆಫ್ ದ ಕನ್ವಿಕ್ಟೆಡ್ ಪರ್ಸನ್. ಒಬ್ಬ ಅರೆಸ್ಟ್ ಆಗಿ ಅಪರಾಧಿ ಅಂತ ಗೊತ್ತಾದ ಮೇಲೆ ಕನ್ವಿಕ್ಟೆಡ್ ಅಂತ ಕರಿತೇವೆ.
ಅರ್ಥ ಆಗ್ತಿದೆಯಾ? ಆರ್ಟಿಕಲ್ 22 ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? ಅರೆಸ್ಟ್ ಆಗುವಂಥ ವ್ಯಕ್ತಿ, ಇನ್ನು ಜಡ್ಜ್ಮೆಂಟ್ ಬಂದಿಲ್ಲ, ಐದರ್ ಇಟ್ ಈಸ್ ಅರೆಸ್ಟ್ ಆರ್ ಡಿಟೆನ್ಷನ್ ಏನಾಯ್ತು, ಡಿಟೆನ್ಷನ್ ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ಹೌದಾ? ಇದೆರಡೂ ಕೇಸಲ್ಲಿ ಏನಾಗ್ತಿದೆ, ಆರ್ಟಿಕಲ್ 21ಗೆ ಹೊಡೆತ ಬೀಳತ್ತೆ. ಇಫ್ ಯು ಆರ್ ಅರೆಸ್ಟಿಂಗ್ ಅ ಪರ್ಸನ್ ಆನ್ ಡಿಟೆನ್ಷನ್, ರೈಟ್ ಟು ಫ್ರೀಡಮ್ ಹೋಯ್ತು, ಹೌದಾ? ಅವ್ನ ಮನೇಲಿ ಇರಂಗಿಲ್ಲ, ರೈಟ್ ಟು ಸ್ಪೀಚ್ ಇಲ್ಲ, ರೈಟ್ ಟು ಟ್ರಯಲ್ ಎಲ್ಲ ಹೋಗುತ್ತೆ, ಪ್ರೈವಸಿ ಹೋಯ್ತು, ಶೆಲ್ಟರ್ ಹೋಯ್ತು, ಹೆಲ್ತ್ ಹೋಯ್ತು, ಲಿವ್ಲಿಹುಡ್ ಹೋಯ್ತು, ಮನ ಮರ್ಯಾದೆ ಎಲ್ಲ ಹೋಗುತ್ತೆ. ಇಲ್ಲೂ ಕೂಡ ಸೇಮ್. ಸೊ ಇನ್ ಅ ವೇ ಆರ್ಟಿಕಲ್ 21ನ ಇದೆರಡು ಪ್ರೊಟೆಕ್ಟ್ ಮಾಡತ್ತೆ ಅಂತ ಹೇಳ್ತಾರೆ. ಹೇಗಂತ ಹೇಳ್ತಾರೆ ನೋಡಿ, ಇಲ್ಲೊಬ್ಬ ಪರ್ಸನ್ ಇದ್ದ, ಇಫ್ ದಿಸ್ ಪರ್ಸನ್ ಹ್ಯಾಸ್ ಟು ಬಿ ಸೇಫ್, ಈ ಪರ್ಸನ್ನ ಸೇಫ್ ಆಗಿ ಇಡಬೇಕಂದ್ರೆ, ಒಬ್ಬ ನಾಳೆ ಮರ್ಡರ್ ಮಾಡ್ತಾನೆ ಅಂತ ಗೊತ್ತಾದರೆ ಅವ್ನ ಎತ್ಕೊಂಡು ಹೋಗ್ಬೋದು. ಸೊ ದಟ್ ಹಿಸ್ ಆರ್ಟಿಕಲ್ 21 ರೈಟ್ ಟು ಲೈಫ್ ಇಸ್ ಪ್ರೊಟೆಕ್ಟೆಡ್ ಆ್ಯಂಡ್ ಹಿಸ್ ಆರ್ಟಿಕಲ್ 21 ರೈಟ್ ಟು ಫ್ರೀಡಮ್ ಇಸ್ ರಿಮೂವ್ಡ್. ಇಟ್ಸ್ ಮ್ಯೂಚುವಲ್, ಒಬ್ಬಂದು ಹೋಗುತ್ತೆ, ಒಬ್ಬಂದು ಇರುತ್ತೆ. ಇನ್ನೊಂದು ಕಡೆ ಈ ವ್ಯಕ್ತಿನ ಒಬ್ಬ ಸಾಕಿದ್ದಾರೆ, ದಿಸ್ ಪರ್ಸನ್ ವಿಲ್ ಬಿ ಅರೆಸ್ಟೆಡ್ ಆ್ಯಂಡ್ ಹಿಸ್ ರೈಟ್ ಟು ಲೈಫ್ ವಿಲ್ ಬಿ ಟೇಕನ್ ಆಫ್. ಇನ್ ಅ ವೇ ಆರ್ಟಿಕಲ್ 21 ತುಂಬ ಡೆಪ್ತ್ ಟಾಪಿಕ್. ಆ್ಯಂಡ್ ರಿಮೆಂಬರ್, ಇಂಡಿಯನ್ ಕೋರ್ಟ್ಸಲ್ಲಿ ರೈಟ್ ಟು ಲೈಫ್ ಇಸ್ ನಾಟ್ ಪರ್ಮನೆಂಟ್. ಈ ರೈಟ್ ಟು ಲೈಫ್ ಏನಿದೆ, ಒಬ್ಬ ಪ್ರಾಣ ಏನಿದೆ, ಇದ್ದೇ ಇರತ್ತನ್ನೋ ಗ್ಯಾರಂಟಿ ಇಲ್ಲ. ಇಫ್ ಬೈ ಲಾ ದೇ ಡಿಸೈಡ್, ಹೌದು ಇವ್ನು ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದ, ಗಲ್ಲಿಗೆ ಹಾಕೋಣ ಅಂತ ಇದ್ರೆ ಅವ್ನ ಪ್ರಾಣ ಹೊರಟೋಗತ್ತೆ. ಆರ್ಟಿಕಲ್ 21 ವಿಚ್ ಸೇಸ್ ರೈಟ್ ಟು ಲೈಫ್ ಕ್ಯಾನ್ ಬಿ ಡಿಪ್ರೀವ್ಡ್ ಇಫ್ ದಟ್ ಪರ್ಸನ್ ಡಸಂಟ್ ಡಿಸರ್ವ್ ಟು ಲಿವ್. ಫಾರ್ ಎಕ್ಸಾಂಪಲ್, ಒಂದು 12 ವರ್ಷದ ಮಗುನ ರೇಪ್ಗೆ ಗ್ಯಾಂಗಿಸ್ಟ್ಗಳಾಗಿರ್ಬೋದು, ಅವ್ರನ್ನ ಬದುಕೋ ಯಾವ ರೀಸನ್ಸ್ ಕೂಡ ಇಲ್ಲ. ಬಟ್ ನಿಮ್ಗೆ ಒಂದು ವಿಷಯ ಗೊತ್ತಿರಬೇಕು, ಇವಾಗ ಸ್ವಲ್ಪ ಸೊಸೈಟಿ ಬಗ್ಗೆ ಮಾತಾಡೋಣ. ದಿಸ್ ಇಸ್ ಅಬೌಟ್ ಆರ್ಟಿಕಲ್ 19, ಆರ್ಟಿಕಲ್ 20, ಆರ್ಟಿಕಲ್ 21, ಆರ್ಟಿಕಲ್ 21A and ಆರ್ಟಿಕಲ್ 22. ಆರ್ಟಿಕಲ್ 19, 20, 21, 21A and 22. These are all called as what? Right to freedom. ಆರ್ಟಿಕಲ್ 19 ನಿಮಗೆ 6 ರೈಟ್ಸ್ ಕೊಡುತ್ತೆ. ಆರ್ಟಿಕಲ್ 20 ಪ್ರೊಟೆಕ್ಷನ್ ಅಗೇನ್ಸ್ಟ್ ಕನ್ವಿಕ್ಷನ್ ಆಗಿರುತ್ತೆ. ಆರ್ಟಿಕಲ್ 21 ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್, ಕಂಪಲ್ಸರಿ ಎಜುಕೇಷನ್ ಫಾರ್ ದ ಚಿಲ್ಡ್ರನ್ ಫ್ರಮ್ 6 to 14 years. ಆ್ಯಂಡ್ ಆರ್ಟಿಕಲ್ 22 ರೈಟ್ ಟು ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್. ಅರ್ಥ ಆಗ್ತಿದೆಯಾ? ಇವಾಗ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಎಲ್ಲಾಗತ್ತೆ ಅಂದರೆ, ಇಂಡಿಯನ್ ಸೊಸೈಟಿಯಲ್ಲಿ ಒಂದು ಹುಡುಗಿ ರೇಪ್ ಆದರೆ, ವಿಚ್ ಇಸ್ ವೆರಿ ಬ್ಯಾಡ್, ರೇಪ್ಸ್ ತುಂಬ ನಡೆಯುತ್ತೆ ಇಂಡಿಯಾದಲ್ಲಿ. ಇಫ್ ಇನ್ ಕೇಸ್ ದರ್ ಇಸ್ ಅ ರೇಪ್ ಫಾರ್ ಅ ಗರ್ಲ್, ಅರ್ಥ ಮಾಡ್ಕೊಳ್ಳಿ, ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಏನಾಗುತ್ತೆ, ದೇ ವಿಲ್ ಹ್ಯಾವ್ ಸಮ್ ಸಸ್ಪೆಕ್ಟ್ಸ್. ಆ ಹುಡುಗಿ ಹತ್ರ ಲಾಸ್ಟ್ ಯಾವನ್ ಮಾತಾಡಿದ್ದ, ಅವಳ ಹತ್ರ ಯಾರ್ಯಾರು ಹೋಗಿದ್ರು ಅಂತ, ದೇ ವಿಲ್ ಅರೆಸ್ಟ್ ಸಮ್ ಪೀಪಲ್. ಇವನು ಅರೆಸ್ಟ್ ಮಾಡ್ತಾರೆ. ಇಮ್ಯಾಜಿನ್, ಒನ್ ಗರ್ಲ್ ಈಸ್ ರೇಪ್ಡ್ ಬೈ ಒನ್ ಪರ್ಸನ್ ರೇಪ್ ಮಾಡಿದ್ರೆ 4 ಜನ ಅರೆಸ್ಟ್ ಆಗ್ತಾರೆ. ಇದರಲ್ಲಿ ಇವರೆಲ್ಲ ಸಸ್ಪೆಕ್ಟ್ಗಳು ಮಾತ್ರ. ದೇ ಆರ್ ಆಲ್ ಸಸ್ಪೆಕ್ಟ್, ಕಲ್ಪ್ರಿಟ್ ಅಲ್ಲ, ಸಸ್ಪೆಕ್ಟು. ಇವ್ನು ಮಾಡಿರ್ಬೋದೇನೋ ಅನ್ನೋ ಡೌಟ್ ಅನ್ನೋ ರೀಜನಲ್ಲಿ ಆಗುತ್ತೆ. ದಿಸ್ ಆರ್ ಕಾಲ್ಡ್ ಎ ಸಸ್ಪೆಕ್ಟ್. ಇವ್ರನ್ನ A1, A2, A3, A4 ಅಂತ ಕರೀತಾರೆ. A1 ಅಂದರೆ ಅಕ್ಯೂಸ್ಡ್ 1, ಅಕ್ಯೂಸ್ಡ್ 2, ಅಕ್ಯೂಸ್ಡ್ 3, ಅಕ್ಯೂಸ್ಡ್ 4 ಅಂತ. ಇದರಲ್ಲಿ ಒಬ್ಬ ಇನೋಸೆಂಟ್ ಆಗಿರ್ಬೋದು. ಅರ್ಥ ಆಗ್ತಿದೆಯಾ? ಹಿ ಮೇ ಬಿ ಇನೋಸೆಂಟ್. ಸೊ ಫಸ್ಟ್ ಇವನ್ನ ಅರೆಸ್ಟ್ ಮಾಡ್ತಾರೆ. ಹಿ ಈಸ್ ಅನ್ ಇನೋಸೆಂಟ್ ಬಟ್ ಡೌಟ್ ಇದೆ ಅಂತ ಅರೆಸ್ಟ್ ಮಾಡ್ತಾರೆ. ದ ಮೂಮೆಂಟ್ ಹಿ ಈಸ್ ಅರೆಸ್ಟೆಡ್, ನಮ್ಮ ಮೀಡಿಯಾ ಇದೆ ಅಲ್ವಾ, ಟಿವಿಯಲ್ಲಿ ದೊಡ್ಡ ಸ್ಕ್ರಾಲಿಂಗ್ ಬರುತ್ತೆ. 14 ವರ್ಷದ ಬಾಲಕಿಯನ್ನ ರೇಪ್ ಮಾಡಿದಂಥ ವಿಕೃತಕಾಮಿ ಅರೆಸ್ಟ್ ಆಗಿದ್ದಾನೆ, ಇವನ ಹೆಸರು ಶಿವರಾಮ್ ಅಂತ ಇಟ್ಕೊಳ್ಳಿ. ಶಿವರಾಮ್ ಅಂತ ಬರುತ್ತೆ ಇಲ್ಲಿ. ಇವ್ನು ತಪ್ಪು ಮಾಡಿಲ್ಲ, ಅರೆಸ್ಟೆಡ್ ಅಂತ ಬರುತ್ತೆ ಅಷ್ಟೇ. ಜನ ರೊಚ್ಚಿಗೆದ್ದು ಬಿಡ್ತಾರೆ. ಈಗ ಅರ್ಥ ಮಾಡ್ಕೊಳ್ಳಿ, ಇವನಿಗೂ ಆರ್ಟಿಕಲ್ 21 ರೈಟ್ ಟು ಲೈಫ್ ಇದೆ, ರೈಟ್ ಟು ಡಿಗ್ನಿಫೈಡ್ ಲೈಫ್ ಇದೆ. ಇವನು ತಪ್ಪು ಮಾಡಿಲ್ಲ, ಸಸ್ಪೆಕ್ಟು. ಆ ಟೈಮಲ್ಲಿ ಆ ಹುಡುಗಿಯಲ್ಲಿ ಇರಬೇಕಾದ್ರೆ ಇವನು ಇದ್ದ ಅಂತ ಏನೋ ಒಂದು ಪ್ರೂಫ್ ಅಷ್ಟೇ. ಇವನು ಫುಟ್ ಪ್ರಿಂಟ್ ಸಿಕ್ಕಿರ್ಬೋದು, ಇಲ್ಲ ತಿನ್ನೋರು ಚಾಕ್ಲೇಟ್ ರ್ಯಾಪರ್ ಸಿಕ್ಕಿರ್ಬೋದು, ಎಲ್ಲೋ DNA ಸಿಕ್ಕಿರ್ಬೋದು. ಇವನೇನು ಮಾಡಿಲ್ಲ. ಬಟ್ ಕೋಇನ್ಸಿಡೆನ್ಸಲ್ಲಿ ಅವತ್ತಲ್ಲಿ ಇದ್ದ ಅಂತ ಇದ್ರು ಕೂಡ ಅವರ್ TV ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಎಮ್ ಆಸ್ ವಾಟ್? ಅ ರೇಪಿಸ್ಟ್. ತಪ್ಪು ಮಾಡಿಲ್ಲ, ಏನೋ ರೇಪಿಸ್ಟ್ ಅಂತ ಪ್ರೊಡ್ಯೂಸ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಇವ್ರ ಫ್ಯಾಮಿಲಿಗೆ ಎಷ್ಟು ಹೊಡೆತ ಬೀಳತ್ತೆ ಅಂತ. ಏನು ಒಂದು ಹೌ ಅವರ್ ಮೀಡಿಯಾ ವರ್ಕ್ಸ್. ದ ಮೊಮೆಂಟ್ ರೇಪಿಸ್ಟ್ ಅಂತ ಗೊತ್ತಾದ್ರೆ ಎಲ್ಲರೂ ಕ್ಯಾಂಡಲ್ ಇಟ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವನು ರೇಪೇ ಮಾಡಿಲ್ಲ. ಅರ್ಥ ಆಗ್ತಿದೆಯಾ? ರೇಪೇ ಮಾಡಿಲ್ಲ, ಜಸ್ಟ್ ಈ ವಾಸ್ ಅ ಸಸ್ಪೆಕ್ಟ್. ದ ಮೂಮೆಂಟ್ ಈಸ್ ಅ ಸಸ್ಪೆಕ್ಟ್, ಯು ಪೀಪಲ್ ನಾವೇನು ಮಾಡ್ತೇವೆ, ಹ್ಯಾಶ್ ಇನ್ಕ್ಲೂಡ್, ಹ್ಯಾಶ್ ಸ್ಟಾರ್ಟ್, ಹ್ಯಾಶ್ ಜಸ್ಟಿಸ್, ಕಿಲ್ ನಿಮ್ ಅಂತ ಹೇಳ್ತೇವೆ. ರೇಪ್ ಮಾಡಿರೋ ನಿಲ್ಲಿರ್ಬೋದು, ಅರೆಸ್ಟ್ ಆಗಿರೋ ನೀವಾಗಿರ್ಬೋದು. ಅದಕ್ಕೆ ಹೇಳೋದು ರೈಟ್ ಆಫ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆದಾಗ ನಿಮಗೆ ರೈಟ್ಸ್ ಯಾಕೆ ಕೊಡ್ತಾರೆ? ಹಿ ಕ್ಯಾನ್ ಟಾಕ್ ಟು ಹಿಸ್ ಲಾಯರ್ ಹತ್ರ ಮಾತಾಡಿ, ಸರ್ ನಾನು ತಪ್ಪು ಮಾಡಿಲ್ಲ ಸರ್, ಕಾಪಾಡಿ ಸರ್ ಅಂತ ಹೇಳ್ಕೊಳಕ್ಕೆ ಒಂದು ಅವಕಾಶ ಇರುತ್ತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, ಒಬ್ಬ ಪರ್ಸನ್ ಅರೆಸ್ಟ್ ಆದ್ಕೊಳ್ಳಿ 24 hours ಅವನ್ನ ನೇಣಿಗಾಕಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ರೇಪ್ ಕೇಸಲ್ಲಿ ಯಾವನಾದ್ರು ಅರೆಸ್ಟ್ ಆದರೆ 24 ಗಂಟೆ ನಮ್ಮ ಸುಟ್ಟಾಕೆ ನನ್ನ ಮಗನಿಗೆ ಯಾಕೆ ಇದು ಅದು ಅಂತೀವಿ. ಇವ್ರು ಇನೋಸೆಂಟ್ ಆಗಿರ್ಬೋದು. ಅದಕ್ಕೆ ಅವರ್ ಕೋರ್ಟ್ ಡಸಂಟ್ ಪನಿಷ್ ಪೀಪಲ್ ಬೇಸ್ಡ್ ಆನ್ ಎಮೋಷನ್ಸ್. ನಾವು ಎಮೋಷನ್ಸಲ್ಲಿ ಯಾರನ್ನೂ ಇದು ಮಾಡಲ್ಲ. ವಿ ಡೋಂಟ್
give judgment to anyone based on emotions. That is our Supreme Court, High Court and all the courts don't give a judgment based on emotions. ಅದು ಅವ್ರಿಗಿದೆ. ಅವ್ರು ಏನು ಕೇಳ್ತಾರೆ? ಎವಿಡೆನ್ಸ್ ಕೇಳ್ತಾರೆ. ಸಫಿಷಿಯೆಂಟ್ ಎವಿಡೆನ್ಸ್ ಇದ್ರೆ ಮಾತ್ರನೇ ತೀರ್ಪು ಕೊಡ್ತಾರಲ್ಲ, ಕೊಡೋದೇ ಇಲ್ಲ. ನಿರ್ಭಯ ಕೇಸಲ್ಲಿ ಗ್ಯಾಂಗ್ ರೇಪ್ ಆಗಿದ್ದ ಕೇಸ್ ನಿಮ್ಗೆ ಗೊತ್ತಿರುತ್ತೆ, 7-8 ವರ್ಷ ಹೋಗಿತ್ತು. ಅದು ಆ 4 ಜನ ತಪ್ಪು ಮಾಡಿರಂತ ಪ್ರೂವ್ ಮಾಡೋಕೆ 4 ವರ್ಷ ಆಗಿತ್ತು, 8 ವರ್ಷ ಆಗಿತ್ತು, ಆಲ್ಮೋಸ್ಟ್ ಆಗಿತ್ತು. ಯಾಕೆ? ರೀಸನ್ ಏನು? ಬಿಕಾಸ್ ದೋಸ್ 4 ಪೀಪಲ್ ಆಲ್ಸೋ ಹ್ಯಾವ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಅವ್ರಿಗೂ ಕೂಡ ಡಿಗ್ನಿಫೈಡ್ ಲೈಫ್ ಅನ್ನೋ ಒಂದು ಆಸ್ಪೆಕ್ಟ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಜಸ್ಟ್ ಬಿಕಾಸ್ ಅ ಪರ್ಸನ್ ಈಸ್ ಅರೆಸ್ಟೆಡ್ ಡಸಂಟ್ ಮೇಕ್ ಹಿಮ್ ಅ ಕ್ರಿಮಿನಲ್. ನಮ್ಮ ಜಸ್ಟಿಸ್ ಕೋರ್ಟ್ ಏನು ಹೇಳುತ್ತೆ? ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಒಬ್ಬ ವ್ಯಕ್ತಿ ಅರೆಸ್ಟ್ ಆದರೂ ಕೂಡ ಇನ್ನೋಸೆಂಟ್ ಆಗಿರ್ತಾನೆ ಅಂಟಿಲ್ ಪ್ರೂವನ್ ಗಿಲ್ಟಿ. ಇವನ್ ಗಿಲ್ಟಿ ಅಂದರೆ ಕಲ್ಪ್ರಿಟ್ ಆದರೆ ಇವನಿಗೆ ಆರ್ಟಿಕಲ್ 20 ಸುವಿಧೆಗಳು ಸಿಗುತ್ತೆ. ಇಫ್ ಈಸ್ ಕನ್ವಿಕ್ಟೆಡ್, ಇವ್ನು ತಪ್ಪು ಮಾಡಿದ ಅಂತ ಗೊತ್ತಾದರೆ ಆರ್ಟಿಕಲ್ 20 ವಿಲ್ ಪ್ರೊಟೆಕ್ಟ್ ಹಿಮ್. ಇವ್ನು ಇನ್ನೋಸೆಂಟ್ ಅಂತ ಯಾವಾಗಿನವರೆಗೂ ಆರ್ಟಿಕಲ್ 22 ಈಸ್ ಪ್ರೊಟೆಕ್ಟಿಂಗ್ ಹಿಮ್. ಸೊ ಈಸ್ ಫ್ರೀಡಮ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆರ್ ಪ್ರೊಟೆಕ್ಟೆಡ್ ಬೈ ಆರ್ಟಿಕಲ್ 22. ಅವ್ನು ಇನ್ನೋಸೆಂಟು, ಅರೆಸ್ಟ್ ಆದ ಕೂಡ ಕ್ರಿಮಿನಲ್ ಅಲ್ಲ. ಕನ್ವಿಕ್ಟ್ ಆದಮೇಲೆ ಕೂಡ ಒಂದೇ ಕೇಸಲ್ಲಿ 2 ಸಲ ಜಜ್ಮೆಂಟ್ ಕೊಡೋಂಗಿಲ್ಲ. ಆಮೇಲೆ ಅವತ್ತೇನು ಲಾ ಇತ್ತೋ ಅದೇ ಲಾ ಪ್ರಕಾರ ಅವನಿಗೆ ತೀರ್ಪು ಸಿಗಬೇಕು, ಅದೆಲ್ಲ ಇರುತ್ತೆ. ಸೊ ರಿಮೆಂಬರ್, ಯುವರ್ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ಆರ್ಟಿಕಲ್ 22 ಆ್ಯಂಡ್ ಆರ್ಟಿಕಲ್ 21. ಇಷ್ಟು ಗೊತ್ತಿರಬೇಕು. ಆ್ಯಂಡ್ ದ ಮೂಮೆಂಟ್ ಸಮ್ಮನ್ ಈಸ್ ಅರೆಸ್ಟೆಡ್ ಡಸಂಟ್ ಮೇಕ್ ಹಿಮ್ ಅ ಕ್ರಿಮಿನಲ್. ಇದು ಸ್ವಲ್ಪ ಗೊತ್ತಿರಬೇಕು. ಎಷ್ಟೋ ಜನ ಇನ್ನೋಸೆಂಟ್ ಸತ್ತೋಗಿದ್ದಾರೆ. ಇಂಥ ಒಂದು ಪ್ರಾಬ್ಲಮಲ್ಲಿ ಎಷ್ಟೋ ಜನ ಇನ್ನೋಸೆಂಟ್ ಸತ್ತೋಗ್ತಾರೆ. ಸೊ ರಿಮೆಂಬರ್, ಕೋರ್ಟ್ ಸ್ಲೋ ಇದೆ, ನಮ್ಮ ಲಾ ಪ್ರೊಸೆಸರ್ ಸ್ಲೋ ಇದೆ, ಇಟ್ಸ್ ಕರೆಕ್ಟ್, ಅದು ನಿಜಾನೇ. ನಮ್ಮ ಲಾ ಕೋರ್ಟ್ಸ್ ಏನಿದೆ ಸ್ಲೋ ಇದೆ. ರೇಪ್ ಕೇಸಸಲ್ಲಿ, ಮರ್ಡರ್ ಕೇಸಸಲ್ಲಿ ಅಷ್ಟು ಬೇಗ ತೀರ್ಪು ಕೊಡಲ್ಲ. ಯಾಕೆ? ಅಲ್ಲಿ ಅರೆಸ್ಟ್ ಆಗಿರೋನು ಅಪರಾಧಿನ ನಿರಪರಾಧಿನ ಅಂತ ಯಾರಿಗೆ ಗೊತ್ತಿರುತ್ತೆ? ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ IPS ಆಗಿರ್ಬೋದು, ಇಲ್ಲಾಂದರೆ ಸ್ಟೇಟ್ SI ಆಗಿರ್ಬೋದು, CI ಆಗಿರ್ಬೋದು, ACP ಆಗಿರ್ಬೋದು, DSP ಆಗಿರ್ಬೋದು, ಯಾರೇ ಆಗಿರ್ಬೋದು, ಪಬ್ಲಿಕ್ಕಿಂದ ಪ್ರೆಷರ್ ಇದೆ. ಆ ಹುಡುಗಿನ ಯಾರು ರೇಪ್ ಮಾಡಿದ್ದು ಎತ್ಕೊಂಡು ಹೋದವ್ನು ನಮ್ಗೆ ಬೇಕು, ಎತ್ತಾಗಬೇಕಂತ. ಆ ಪ್ರೆಷರ್ನ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತಾರೆ? ಅವ್ರು ಯಾರನ್ನೋ ಒಬ್ಬರನ್ನ ತೊಗೊಂಡೋಗಿ ಅರೆಸ್ಟ್ ಮಾಡ್ತಾರೆ. ಇಟ್ ಹ್ಯಾಪನ್ಸ್ ಇನ್ ಇಂಡಿಯಾ. ಇದೇನು ದೊಡ್ಡ ವಿಷಯ ಅಲ್ಲ. ಜಸ್ಟ್ ಬಿಕಾಸ್ ಈಸ್ ಅರೆಸ್ಟೆಡ್ ಡಸಂಟ್ ಮೇಕ್ ಹಿಮ್ ಅ ಕ್ರಿಮಿನಲ್. ಆ್ಯಂಡ್ ಕೆಲವೊಂದ್ಸಲ ಏನಾಗುತ್ತೆ, ಇದರಲ್ಲಿ ಅರೆಸ್ಟ್ ಆಗೋರು ಏನಿರ್ತಾರೆ, ರಿಯಲಿ ಬ್ಯಾಕ್ವರ್ಡ್ ಕ್ಲಾಸಸಲ್ಲಿ ಬರುವಂಥ ST SC ಅವ್ರನ್ನ ಎತ್ಕೊಂಡು ಹೋಗ್ತಾರೆ. ಟು ಬಿ ಫ್ರ್ಯಾಂಕ್, ನೀವು ಅವ್ರ ಮುಖಗಳನ್ನ ನೋಡ್ಬೋದು TVಸಲ್ಲಿ. ಅವ್ರು ರೇಪ್ ಮಾಡೋ ಮುಖಗಳ ಅಂತ ಅನ್ಸುತ್ತೆ ನಿಮ್ಗೆ ಒಂದೊಂದ್ಸಲ. ಒಳ್ಳೆ ನರಪೇತ ನಾರಾಯಣ್ ಅಂತ ಇರ್ತಾರೆ, ತಗೊಂಡೋಗಿ ತೋರಿಸ್ಬಿಡ್ತಾರೆ, ಈಸ್ ಅ ರೇಪಿಸ್ಟ್, ಈಸ್ ಅ ಸಸ್ಪೆಕ್ಟ್ ಅಂತ. ಅವಾಗ ಜನರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಜಸ್ಟ್ ಬಿಕಾಸ್ ಜನರಿಗೆ ಸಮಾಧಾನ ಆದರೆ ಇವನೇ ತಪ್ಪು ಮಾಡಿದನಂತ ಗ್ಯಾರಂಟಿ ಇರಲ್ಲ. ದ್ಯಾಟ್ಸ್ ದ ರೀಸನ್ ಸುಪ್ರೀಂ ಕೋರ್ಟ್ ಆರ್ ಹೈ ಕೋರ್ಟ್ ವಿಲ್ ವೇಟ್ ಫಾರ್ ಕರೆಕ್ಟ್ ಎವಿಡೆನ್ಸ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಡಿಸ್ಟ್ರಿಕ್ಟ್ ಕೋರ್ಟ್ ಬೈ ಚಾನ್ಸ್ ಇವನಿಗೆ ಗಲ್ಲು ಶಿಕ್ಷೆ, ಹ್ಯಾಂಗ್ ಟಿಲ್ ಡೆತ್ ಕೊಟ್ಟರು, ಡಿಸ್ಟ್ರಿಕ್ಟ್ ಕೋರ್ಟ್ ಹ್ಯಾಂಗ್ ಟಿಲ್ ಡೆತ್ ಕೊಟ್ಟರು, ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ ಕೊಟ್ಟರು ಕೂಡ ಈ ಆ್ಯಕ್ಟ್ನ, ಈ ಒಂದು ಏನಿದೆ ಈ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಚೆಕ್ ಮಾಡೇ ಮಾಡುತ್ತೆ. ದೇ ವಿಲ್ ಚೆಕ್ ದೆಮ್ಸೆಲ್ಸ್. ಯಾರಿಗಾದ್ರೂ ಜೀವಾವಧಿ ಶಿಕ್ಷೆ ಅವ್ರ ಗಲ್ಲು ಶಿಕ್ಷೆ ಬಿದ್ದರೆ ಡೈರೆಕ್ಟಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಲ್ಲ. ದಟ್ ವಿಲ್ ಬಿ ಸೆಂಟ್ ಫಾರ್ ರಿವ್ಯೂ ಟು ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಯಾಕೆ? ಆರ್ಟಿಕಲ್ 21 ಸೇಸ್ ಹಿ ಹ್ಯಾಸ್ ದ ರೈಟ್ ಟು ಲೈಫ್. Article 22 says he has right to be safe when he is arrested or detented. Article 20 says ಅವನು ಜೈಲಿಂದ ಹೊರಗೆ ಬಂದ ಮೇಲೆ ಅವನಿಗೆ ಏನೇನು ಸುವಿಧೆ ಸಿಗುತ್ತೆ ಅಂತ. Article 21 is protected perfectly. ಅರ್ಥ ಆಗ್ತಿದೆಯಾ? ಸೊ ನೆನ್ಪಿಟ್ಕೊಳ್ಳಿ, just because a person has been arrested, just because a person is arrested doesn't make him a criminal. ಪ್ರೂವ್ ಆಗಲೇಬೇಕು. ದಟ್ಸ್ ವೈ ವಿ ಹ್ಯಾವ್ ಅ ವೆರಿ ಗುಡ್ ಫ್ರೇಸ್. ಏನು ಹೇಳುತ್ತೆ? 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದಂತ ನಮ್ಮ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನು ಹೇಳುತ್ತೆ? ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ಓನ್ಲಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿದಾಗ ಸೆಲೆಬ್ರೇಟ್ ಮಾಡಿ, ಎಸ್ ಅರೆಸ್ಟ್ ಆಗಿದ್ದಾರೆ ಅಂತ, ಬಟ್ ವೆಯ್ಟ್ ಟಿಲ್ ದ ಜಜ್ಮೆಂಟ್ ಇಸ್ ಗಿವನ್. ಅರೆಸ್ಟ್ ಮಾಡಿಕೊಳ್ಳಿ ಕಲ್ಪ್ರಿಟ್ಟು ಸೂಸೈಡ್ ಮಾಡಿ ಹೊಡೆದಾಕಿ ಅಂತ ಹೇಳೋದು, ಅವ್ರ ಫ್ಯಾಮಿಲಿನ ಅಕ್ಯೂಸ್ ಮಾಡೋದು, ಹ್ಯಾರಾಸ್ ಮಾಡೋದು ತಪ್ಪು. ವಿ ಹ್ಯಾವ್ ಟು ವೆಯ್ಟ್ ಟಿಲ್ ದ ಜಜ್ಮೆಂಟ್. ಇದು ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾನ ಇಲ್ವಾ ಅನ್ನೋ ಇದು ಜಜ್ಮೆಂಟ್ ಕೊಡೋ ಹಕ್ಕು ನಮಗಿಲ್ಲ. ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗಿದೆ, ಜಡ್ಜಸ್ಗಿದೆ. ಅವ್ರು ಕಷ್ಟಪಟ್ಟು ಓದ್ಕೊ ಬಂದಿರೋದು ಯಾಕೆ? ಅದಕ್ಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಕ್ಸಿಕ್ಯೂಟಿವ್ ಆರ್ಡರಲ್ಲಿ ಎನ್ಕೌಂಟರ್ ಮಾಡ್ತಾರೆ ಗೊತ್ತಾ? ದಟ್ ಈಸ್ ಆಲ್ಸೋ ಅಗೇನ್ಸ್ಟ್ ಆರ್ಟಿಕಲ್ 21. ಒಬ್ಬನ ಲೈಫ್ನ ಹೇಗೆ ತಗೊಳ್ತೀರಾ ನೀವು? ಒಬ್ಬನ ಎನ್ಕೌಂಟರ್ ಹೊಡಿಬೇಕಂದ್ರೆ ಜಡ್ಜ್ದು ಪರ್ಮಿಷನ್ ಇರಬೇಕು. ಹಿ ಹ್ಯಾಸ್ ಟು ಗಿವ್ ಅನ್ ಎನ್ಕೌಂಟರ್ ಆರ್ಡರ್. ಹೌದು, ಇವನು ಜನರ ಮಾನ ಪ್ರಾಣ ಹಾನಿ ಮಾಡ್ತೇನೆ, ಹೊಡೆದಾಕಿ ಅಂತ ಜಡ್ಜ್ ಆರ್ಡರ್ ಬರೋವರೆಗೂ ಎಕ್ಸಿಕ್ಯೂಟಿವ್ ಅಂದರೆ IPS ಡಿಪಾರ್ಟ್ಮೆಂಟ್, ಇಂಡಿಯನ್ ಪೊಲೀಸ್ ಸರ್ವಿಸ್ ಆರ್ ಕರ್ನಾಟಕ ಪೊಲೀಸ್ ಸರ್ವಿಸ್, ಯಾವುದೇ ಪೊಲೀಸ್ ಸರ್ವಿಸ್ ಒಬ್ಬನ ಸಾಯಿಸೋ ಹಾಗೆ ಇಲ್ಲ. ಬಟ್ ಇಂಡಿಯಾದಲ್ಲಿ ಏನಾಗುತ್ತೆ, ಯಾವನ್ನೋ ಒಬ್ಬನ ತಗೊಂಡೋಗಿ ಎಕ್ಸಿಕ್ಯೂಟಿವ್ ಆರ್ಡರಲ್ಲಿ ಹೊಡೆದಾಕ್ತಾರೆ. ಜಡ್ಜ್ದು ಪರ್ಮಿಷನ್ನೇ ಇರಲ್ಲ. ಇದಾದ್ಮೇಲೆ ಹ್ಯೂಮನ್ ರೈಟ್ಸ್ ಕಮಿಷನ್ ಬರುತ್ತೆ, ಮಣ್ಣು ಬರುತ್ತೆ, ಅದು ಬರುತ್ತೆ. ಬಟ್ ಅಲ್ಲಿ ಸತ್ತಿರೋ 4 ಜನ ಇನ್ನೋಸೆಂಟ್ಸ್ ಕ್ರಿಮಿನಲ್ಸ್ ಅಂತ ಹೇಗೆ ಗೊತ್ತಾಗತ್ತೆ? ಸೊ ಜಸ್ಟ್ ಬಿಕಾಸ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ಕಿಲ್ಸ್ ಸಮ್ಮನ್ ಆಫ್ಟರ್ ದ ಅರೆಸ್ಟ್ ಡಸಂಟ್ ಮೀನ್ ಜಸ್ಟಿಸ್ ಇಸ್ ಸರ್ವ್ಡ್. ದೇ ಆರ್ ಟ್ರೈಯಿಂಗ್ ಟು
ಹೈಡ್ ಸಮಥಿಂಗ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಸೊ ರಿಮೆಂಬರ್ ಆರ್ಟಿಕಲ್ 19, 20, 21, 21A and 22 ಟಾಕ್ ಅಬೌಟ್ ರೈಟ್ ಟು ಫ್ರೀಡಮ್. ಅರ್ಥ ಆಗ್ತಿದೆಯಾ? ದೀಸ್ ಆರ್ ಕಾಲ್ಡ್ ಆಸ್ ರೈಟ್ ಟು ಫ್ರೀಡಮ್. ಇದಾದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಆರ್ಟಿಕಲ್ 23 ಇಂದ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಟಿಕಲ್ 23, 24, 25, 26, 27, 28 ಎಲ್ಲ ಕವರ್ ಮಾಡ್ತಾನೆ. ಅದಾದಮೇಲೆ ಇನ್ನೊಂದು ವಿಡಿಯೋದಲ್ಲಿ ಕಲ್ಚರಲ್ ಎಜುಕೇಷನಲ್ ರೈಟ್ಸ್ ಆಫ್ ಮೈನಾರಿಟೀಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ನ ಕಂಟ್ರೋಲ್ ಮಾಡಿ ವಿ ವಿಲ್ ಫಿನಿಶ್ ಆಫ್ ಫಂಡಮೆಂಟಲ್ ರೈಟ್ಸ್. ಇನ್ ನೆಕ್ಸ್ಟ್ 2 ವಿಡಿಯೋಸಲ್ಲಿ ಫಂಡಮೆಂಟಲ್ ರೈಟ್ಸ್ ಫಿನಿಶ್ ಆಗುತ್ತೆ. ಫಂಡಮೆಂಟಲ್ ರೈಟ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದಕ್ಕೆ ತುಂಬ ಲೆಂತಲ್ಲಿ ಹೇಳ್ತಾ ಇದ್ದೇನೆ, ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಇದರಲ್ಲಿ ತುಂಬ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಸೆಕ್ಷನ್ನ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮೋಸ್ಟ್ಲಿ ನಾಳೆ ನಾಡಿದ್ರೊಳಗೆ ಅಲ್ಲಿ 2 ರಿಂದ 3 ಹೊಸ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ನ ಪಾಸ್ ಮಾಡ್ತಾನೆ, ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ಆ್ಯಂಡ್ ಸಾರಿ, ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಎಸ್, MCQs ಬೇಕಿದ್ರೆ ಪ್ಲೀಸ್ ಜಾಯಿನ್ ಟು AIM IAS ಕನ್ನಡ. ಸರಿನಾ? ಜೈ.